ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಭಾನುವಾರದ ಆರಾಧನೆಗೋಸ್ಕರ ನಾವು ಸೇರಿ ಬಂದಿದ್ದೇವೆ. ಅದಕ್ಕೋಸ್ಕರ ನಮ್ಮ ಮನಸ್ಸು, ನಮ್ಮ ಆತ್ಮ ಪರಿಪೂರ್ಣವಾಗಿ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವ. ದೇವರ ವಾಕ್ಯ ಹೀಗೆ ಹೇಳ್ತಾರೆ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಮತ್ತು ಪೂರ್ಣ ಮನಸ್ಸಿನಿಂದ ನಾವು ದೇವರನ್ನು ಆರಾಧಿಸಬೇಕು, ಆತನನ್ನು ಸ್ತುತಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಸಮಯದಲ್ಲಿ ಸ್ವಾಮಿ, ಈ ಭಾನುವಾರದ ಆರಾಧನೆಗೋಸ್ಕರ ನಾವು ನಿನ್ನ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. ದೇವ, ನಮ್ಮ ಹೃದಯಗಳನ್ನು ನೋಡುವಾತ ದೇವರು ನೀನಾಗಿದ್ದಿ. ನಿನ್ನ ಸನ್ನಿಧಾನಕ್ಕೆ ಬರುವಾಗ ನಮ್ಮ ಹೊರಗಿನ ತೋರಿಕೆ ಅಲ್ಲ, ಬದಲಾಗಿ ನಮ್ಮ ಅಂತರೇಂದ್ರಿಯವನ್ನು ಶೋಧಿಸುವ ದೇವರು ನೀನಾಗಿದೆ ಸ್ವಾಮಿ. ದೇವ, ಈ ಸಮಯದಲ್ಲಿ ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆ ಮಾಡು. ನಿನ್ನ ದರ್ಶನವನ್ನು ಬಯಸಿಕೊಂಡು ನಾವು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಿನ್ನನ್ನು ಸ್ತುತಿಸುವಾಗ, ನಿನ್ನನ್ನು ಆರಾಧಿಸುವಾಗ ನಿನ್ನ ಮಹಿಮೆಯಿಂದ ದೇವ ನಮ್ಮನ್ನು ತುಂಬಿಸು. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸು. ಪ್ರತಿಯೊಬ್ಬರು ದೇವ ನಿನ್ನನ್ನು ಆರಾಧನೆ ಮಾಡುವಾಗ ಅವರ ಜೀವಿತದಲ್ಲಿ ಇರುವಂಥ ಯಾವುದೇ ಸ್ಥಿತಿ ಅವರ ಜೀವಿತದಲ್ಲಿ ಇರಬಹುದು, ಪ್ರಾರ್ಥನೆಗೆ ಉತ್ತರ ಸಿಗದೆ ನಿರಾಶೆಯಿಂದ ಯಾರಾದರೂ ಇದ್ದಿರಬಹುದು. ದೇವ, ನಿನ್ನನ್ನು ಸ್ತುತಿಸುವಾಗ, ನಿನ್ನನ್ನು ಆರಾಧಿಸುವಾಗ ನಿನ್ನ ಮಹಿಮೆಯಿಂದ ಅವರನ್ನು ತುಂಬಿಸಿ, ನಿನ್ನ ಮಹಿಮೆ ಅವರ ಜೀವಿತದಲ್ಲಿ ಇಳಿದು ಬರುವಾಗ ಎಲ್ಲ ನೊಗಗಳು ದೇವ ಮುರಿದು ಬೀಳಲಿ ಎಂಬುದಾಗಿ ನಾವು ಬೇಡುತ್ತೇವೆ ಸ್ವಾಮಿ. ದೇವ, ಅವರ ಮನಸ್ಸಿಗೆ ನೀನು ಬಿಡುಗಡೆ ಕೊಡು, ಅವರ ಹೃದಯಕ್ಕೆ ನೀನು ಬಿಡುಗಡೆ ಕೊಡು. ದೇವ, ಇಂಥವರೇ ನಿನ್ನನ್ನು ಆರಾಧಿಸಬೇಕೆಂಬುದಾಗಿ ಇವತ್ತು ನೀನು ನಮ್ಮನ್ನು ಆರಿಸಿದ್ದಿ ಸ್ವಾಮಿ. ನಾವು ನಿನ್ನನ್ನು ಆರಾಧಿಸುತ್ತೇವೆ. ನೀನು ನಮ್ಮ ಜೀವಿತದಲ್ಲಿ, ಹೌದು ದೇವ, 6 ದಿನಗಳು ನಮ್ಮ ಜೀವಿತದಲ್ಲಿ ನೀನು ಯಾವ ರೀತಿಯಲ್ಲಿ ನಮ್ಮನ್ನು ನಡೆಸಿದಿ ಸ್ವಾಮಿ. ನಿನ್ನ ಒಂದೊಂದು ಉಪಕಾರಗಳನ್ನು ನಾವು ಈ ಸಮಯದಲ್ಲಿ ಧ್ಯಾನಿಸಿಕೊಂಡು ನೀನು ಮಾಡಿದಂಥ ಒಂದೊಂದು ಸಂಗತಿ ನಮ್ಮ ಜೀವಿತದಲ್ಲಿ ದೇವ ಆ ಕೃತಜ್ಞತೆ ಉಳ್ಳವರಾಗಿದ್ದುಕೊಂಡು ದೇವ ನಾವು ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ದೇವ, ನಿನ್ನನ್ನು ಸ್ತುತಿಸುತ್ತೇವೆ. ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು, ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಬೇಕಾಗಿ ನಾವು ಕೇಳಿಕೊಳ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. Open the eyes of my heart, Lord. Open the eyes of my heart. I want to see you. I want to see you. Open the eyes of my heart, Lord. Open the eyes of my heart. I want to see you. I want to see you. Open the eyes of my heart, Lord. Open the eyes of my heart. I want to see you. I want to see you. To see you high and lifted up, shining in the light of your glory. Pour out your power and love as we sing holy, holy, holy. To see you high and lifted up, shining in the light of your glory. Pour out your power and love as we sing holy, holy, holy. Holy, holy, holy. Holy, holy, holy. I want to see you. I want to see you. Hallelujah, Lord Jesus. ಹೌದು ದೇವ, ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದುಕೊಂಡು ಸ್ವಾಮಿ ನಾವು ನನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ.
ಶ್ರೇಷ್ಠವಾದ ನಾಮ ಇವತ್ತು ನಮಗೆ ನೀನು ಕೊಟ್ಟಿದೆ. ಆ ಯೇಸು ಎಂಬ ನಾಮದಲ್ಲಿ ಇವತ್ತು ಸ್ವಸ್ಥತೆ ಉಂಟು ಸ್ವಾಮಿ. ಯೇಸು ಎಂಬ ನಾಮದಲ್ಲಿ ಸಮಾಧಾನ ಉಂಟು ದೇವ. ನಿರೀಕ್ಷೆ ಇಲ್ಲದವರಿಗೆ ನಿರೀಕ್ಷೆ ಉಂಟು, ಸಮಾಧಾನ ಇಲ್ಲದವರಿಗೆ ಸಮಾಧಾನ ಉಂಟು ಸ್ವಾಮಿ. ದೇವ, ನಿನ್ನ ಅದ್ಭುತ ಸ್ವರೂಪನು, ಅನಾರೋಗ್ಯರಿಗೆ ಸ್ವಸ್ಥತೆಯನ್ನು ಮಾಡುವಂಥ ನಿನ್ನ ನಾಮ ದೇವ. ಇಂಥ ಶ್ರೇಷ್ಠವಾದ ನಾಮ ನಮಗೆ ನೀನು ಕೊಟ್ಟಿದೆ ಸ್ವಾಮಿ. ಪ್ರತಿಯೊಂದು ಮೊಣಕಾಲುಗಳದ್ದು ನಿನ್ನ ನಾಮದ ಮುಂದೆ ಅಡ್ಡ ಬೀಳಬೇಕು. ಪ್ರತಿಯೊಂದು ನಾಲಿಗೆ ಅರಿಕೆ ಮಾಡುವ ಬೇಕು ನೀನೇ ಕರ್ತನು ಮತ್ತು ಒಡೆಯನೆಂಬುದಾಗಿ. ಯೇಸುವೆ, ಇಂಥ ಶ್ರೇಷ್ಠವಾದ ನಾಮ ನಮ್ಮ ಜೀವಿತದಲ್ಲಿ ನೀನು ಅನುಗ್ರಹ ಮಾಡಿಕೊಟ್ಟಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ದೇವ. ನಿನ್ನ ಮಹಿಮೆಯ ಶಕ್ತಿ ದೇವ, ನಿನ್ನ ನಾಮದ ಶಕ್ತಿ ಯಾರು ಇವತ್ತು ತಿಳಿದುಕೊಂಡಿಲ್ಲ ಅವರು ಅರಿತುಕೊಳ್ಳುವಂತೆ ಇದೇ ಸಮಯದಲ್ಲಿ ನೀನು ಅವರನ್ನು ಮುಟ್ಟಬೇಕಾಗಿ ನಾನು ಕೇಳಿಕೊಳ್ತೇನೆ ಸ್ವಾಮಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯಾ. ಲಾರ್ಡ್, ಐ ಪ್ರೇಸ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯಾ. ಲಾರ್ಡ್ ಜೀಸಸ್.
ಉಂಟು ಸ್ವಾಮಿ. ನಿನ್ನ ನಾಮದಲ್ಲಿ ನಮಗೆ ಸ್ವಸ್ಥತೆ ಉಂಟು ದೇವ. ದೇವ, ಆ ನಿರೀಕ್ಷೆ ನಮಗೆ ಕೊಟ್ಟಿದೆ. ನಮ್ಮನ್ನು ತೆಗೆದುಕೊಳ್ಳಿಕ್ಕೆ ನೀನು ಬರುವಾತ ದೇವರು, ಆ ದೂತರೊಡನೆ ನೀನು ಬರುವಾತ ದೇವರ ಸ್ವಾಮಿ. ಯೇಸುವೆ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದೇವ, ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ನಾಮದ ಮುಂದೆ ನಾವು ಅಡ್ಡ ಬಿದ್ದುಕೊಂಡು ನಾವು ನಿನ್ನನ್ನು ಆರಾಧಿಸುತ್ತೇವೆ. ನೀನು ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿಕೊಂಡು ಸ್ವಾಮಿ ನಾವು ನಿನಗೆ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ನಿನ್ನನ್ನು ಕೊಂಡಾಡುತ್ತೇನೆ. ನೀನೊಬ್ಬನೇ ನಮ್ಮ ರಾಜನು, ನೀನೊಬ್ಬನೇ ನಮ್ಮ ಒಡೆಯನು, ನೀನೊಬ್ಬನೇ ನಮ್ಮ ಕರ್ತನಾಗಿದೆ ಸ್ವಾಮಿ. ನಮ್ಮನ್ನು ಇಷ್ಟು ಪ್ರೀತಿ ಮಾಡಿದ್ದೇವ. ನಿನ್ನ ಅಪಾರವಾದ ಪ್ರೀತಿಯನ್ನು ಈ ಸಮಯದಲ್ಲಿ ನಾವು ಧ್ಯಾನಿಸುತ್ತೇವೆ. ನಿನ್ನ ಆ ಕೃಪೆಯನ್ನು ನಮ್ಮ ಜೀವಿತದಲ್ಲಿ ನಾವು ಧ್ಯಾನಿಸುತ್ತೇವೆ ದೇವ. ನೀನೊಬ್ಬನೇ ಶ್ರೇಷ್ಠನಾದ ದೇವರಾಗಿದೆ ಸ್ವಾಮಿ. ಯೇಸುವೆ, ನಿನ್ನ ನಾಮ ಯುಗ ಯುಗಾಂತದೊಳಗೆ ಜೀವಿಸುವಂಥ ನಾಮ ಸ್ವಾಮಿ. ನಮ್ಮ ಸಂಗಡ ಇರುವಾತನು, ನಮ್ಮ ಸಂಗಡ ನಮ್ಮ ನಡೆಸುವಾತನು ನೀನಾಗಿದೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯಾ. ಲಾರ್ಡ್, ಐ ಪ್ರೈಸ್ ಯು ಜೀಸಸ್. ಲಾರ್ಡ್, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್.
ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಸ್ತುತಿಸುತ್ತೇವೆ ಸ್ವಾಮಿ, ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ಪಾದ ಸನ್ನಿಧಾನದಲ್ಲಿ ನಮ್ಮ ಹೃದಯಗಳನ್ನು ತೆರೆದುಕೊಂಡು ದೇವ, ಆ ಕೃತಜ್ಞತೆಯಿಂದ ದೇವ ನಿನ್ನ ಸನ್ನಿಧಾನಕ್ಕೆ ಬಂದು ದೇವ, ಆ ಸ್ತುತಿ ಸ್ತೋತ್ರದೊಡನೆ ಅಡ್ಡ ಬೀಳುವಂಥ ಈ ಭಾಗ್ಯ ನಮ್ಮ ಜೀವಿತದಲ್ಲಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವ ಸರ್ವಶಕ್ತ ದೇವರು ನೀನಾಗಿದೆ ಸ್ವಾಮಿ. ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಾತ ನಮ್ಮ ದೇವರು ನೀನಾಗಿದೆ ರಾಜ್ಯ. ನಿನ್ನ ಸನ್ನಿಧಾನದಲ್ಲಿ ದೇವ ನಿನ್ನನ್ನೇ ನಾವು ಆರಾಧಿಸುತ್ತೇವೆ ಸ್ವಾಮಿ, ನಿನ್ನನ್ನೊಬ್ಬನನ್ನೇ ನಾವು ಸ್ತುತಿಸುತ್ತೇವೆ ಸ್ವಾಮಿ. ನೀನೇ ನಮ್ಮ ಕರ್ತನ, ನಮ್ಮ ಒಡೆಯನಾಗಿದೆಯಪ್ಪ. ದೇವನಿಗೆ ಸ್ತೋತ್ರ. ಹಾಲೆಲೂಯ. ಲಾರ್ಡ್ ಐ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯ. ಲಾರ್ಡ್ ಐ ಪ್ರೇಸ್ ಯು ಜೀಸಸ್ ಲಾರ್ಡ್ ಗಾಡ್. ನಿನ್ನನ್ನು ಆರಾಧಿಸುವವರ ಮೇಲೆ ದೇವ ನಿನ್ನ ಮಹಿಮೆ ಇಳಿದು ಬರಲಿ ಸ್ವಾಮಿ. ದೇವ ನೀನು ಅವರನ್ನು ಮುಟ್ಟು ಸ್ವಾಮಿ, ನೀನು ಅವರನ್ನು ಬಿಡುಗಡೆಗೊಳಿಸು ದೇವ. ಯಾವ ಬಂಧನದಲ್ಲಿ ಅವರಿದ್ದಾರೆ ಸ್ವಾಮಿ, ದೇವ ನಿನ್ನನ್ನು ಆರಾಧಿಸುವಾಗ ನಿಜವಾದ ಬಿಡುಗಡೆ ದೊರಕುವುದು ಸ್ವಾಮಿ. ಯಾಕೆಂದರೆ ನೀನು ಸರ್ವಶಕ್ತ ದೇವರು. ನಿನ್ನನ್ನು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸುವಾಗ ನೀನು ನಮ್ಮ ಮಧ್ಯದಲ್ಲಿ ಚಲಿಸುವಾದ ದೇವರು ನೀನಾಗಿದೆ ರಾಜ. ಯಾಕೆ ನಿನ್ನ ವಾಕ್ಯ ಸತ್ಯವಾಗಿದೆ. 2-3 ನನ್ನ ನಾಮದಲ್ಲಿ ಸೇರಿ ಬರುವಾಗ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ನೀನು ನಮ್ಮ ಮಧ್ಯದಲ್ಲಿ ಇದ್ದಿ ಸ್ವಾಮಿ. ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಿ, ನಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಿ, ನಮ್ಮ ಒಬ್ಬೊಬ್ಬರನ್ನು ಮಿಟ್ಟುತ್ತಾ ಇದ್ದಿ ಸ್ವಾಮಿ. ಪ್ರತಿಯೊಂದು ಮನಸ್ಸುಗಳಿಗೆ ನೀನು ಬಿಡುಗಡೆ ಕೊಡ್ತಾ ಇದ್ದಿ, ಸ್ವಸ್ಥತೆಯನ್ನು ಕೊಡ್ತಾ ಇದ್ದಿ ಸ್ವಾಮಿ. ದೇವ ನಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ರಾಜ, ನಿಮಗೆ ಸ್ತೋತ್ರ. ಹಾಲೆಲೂಯ ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯ. ನಿಮ್ಮ ಹೃದಯದ ಯಾವುದೇ ಸಮಸ್ಯೆ ಈ ಸಮಯದಲ್ಲಿ ಇರುವುದಾದರೆ ಕರ್ತನ ಮುಂದೆ ಅರಿಕೆ ಮಾಡಿರಿ, ಕರ್ತನನ್ನೇ ದೃಷ್ಟಿಸಿರಿ. ಯಾಕೆಂದರೆ ಆತನನ್ನು ನೋಡುವವರು ಎಂದಿಗೂ ಲಜ್ಜೆಗೆ ಒಳಪಡುವುದೇ ಇಲ್ಲ. ಆತನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು. ಅದನ್ನು ಆತನನ್ನೇ ನಿರೀಕ್ಷಿಸಿರಿ ಪ್ರಿಯರೇ, ಆತನನ್ನೇ ನಿರೀಕ್ಷಿಸಿರಿ. ಆತನಲ್ಲಿ ಮಾತ್ರ ಉಂಟು ಸ್ವಸ್ಥತೆ, ಆತನಲ್ಲಿ ಮಾತ್ರ ಉಂಟು ಬಿಡುಗಡೆ, ಆತನಲ್ಲಿ ನಮಗೆ ಪರಿಪೂರ್ಣವಾದ ಆರೋಗ್ಯ, ಶಾಂತಿ, ಸಮಾಧಾನ ಆತನಲ್ಲಿ ಮಾತ್ರ ಸಿಕ್ಕುವುದಾಗಿದೆ. ಸ್ತೋತ್ರ ಯೇಸುವೇ, ನಿನಗೆ ಸ್ತೋತ್ರ. ಹಾಲೆಲೂಯ. ನಿನ್ನ ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಹಾಲೆಲೂಯ. ಐ ಲವ್ ಯು ಜೀಸಸ್. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತೆ ಸಂದೇಶವನ್ನು ನಿನ್ನ ಪವಿತ್ರಾತ್ಮಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿ ಇಟ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನಸಂಗ್ರಹ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯಗಳ ಪ್ರತಿ ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಬಿಡುಗಡೆಯುಂಟು ಮಾಡಿ ನಾನು ಬಿಡುಕೊಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, 10ರಲ್ಲಿ 2ನೇ ಪಾಠ. ಪ್ರೊವರ್ಬ್ಸ್ ಚಾಪ್ಟರ್ 28 ವರ್ಸ್ 10b. ನಿರ್ದೋಷಿಗಳಿಗೂ ಸುಖವು ಸೊತ್ತಾಗುವುದು. ಇಲ್ಲಿ ಸೊಲೊಮೋನ್ ಅಲ್ಲಿ ಕಡೆಯ ಭಾಗದಲ್ಲಿ ನಿರ್ದೋಷಿಗಳಿಗೂ ಸುಖವು ಸೊತ್ತಾಗುವುದು. ಹಾಗಾದರೆ ಇವತ್ತು ಸುಖ, ಸಂತೋಷ, ಸಮಾಧಾನ ನಿಮಗೆ ಬೇಕಾ? ಇವತ್ತು ಪ್ರತಿಯೊಬ್ಬರಿಗೆ ಈ ಲೋಕದಲ್ಲಿ ಭವಿಸುವುದೇ ಸುಖ, ಸಂತೋಷ. ಯಾರಿಗೂ ಕಷ್ಟ ಬೇಡ. ಅದು ಈ ಸುಖ, ಸಂತೋಷ, ಸಮಾಧಾನ ಬೇಕಾದರೆ ಇಲ್ಲಿ ಸೊಲೊಮೋನ್ ನಿರ್ದೋಷಿಗಳಿಗೂ ಅಂದರೆ ಯಾರು ನಿರ್ದೋಷಿಗಳಾಗಿ ನಡೆಯುತ್ತಾರೋ ದೇವರ ಸನ್ನಿಧಿಯಲ್ಲಿ ಅವರಿಗೆ ಸುಖವು ದೇವರು ಕೊಡುತ್ತಾರೆ. ಹಾಗೆ ಇವತ್ತು ನಿಮ್ಮ ಜೀವಿತವನ್ನು ಪರೀಕ್ಷಿಸಿ. ಇವತ್ತು ನಿಮಗೆ ಹೌದು, ನೀವು ಅನೇಕರು ಈ ನೋಡುವ ಅನೇಕ ಕಷ್ಟದಲ್ಲಿದ್ದೀರಿ, ಸಮಸ್ಯೆಯಲ್ಲಿದ್ದೀರಿ, ರೋಗದಲ್ಲಿದ್ದೀರಿ, ಬಡತನದಲ್ಲಿದ್ದೀರಿ, ಸಾಲದ ನೊಗದಲ್ಲಿ ಬಿದ್ದಿರಿ. ಆತ್ಮ ತೋರಿಸ್ತಾ ಇದ್ದಾನೆ. ಇವತ್ತು ನೀವು ಕೂಗುತ್ತಿದ್ದೇವೆ, ನಮಗೆ ಯಾವಾಗ ಸುಖ ಬರುವುದು, ಯಾವ ಕಣ್ಣೀರು, ಕಷ್ಟ ಎಂಬುದಾಗಿ. ಅದು ಈ ಸುಖ ಬರಬೇಕಾದ್ರೆ ಅದೇ ಕಂಡೀಷನ್ ಉಂಟು, ನಿರ್ದೋಷಿಗಳಾಗಬೇಕು. ಆ ನಿರ್ದೋಷಿಗಳಾಗಿ ಜೀವಿಸಿದ ಅರ್ಥ ಏನು, ಹೇಗೆ ಜೀವಿಸಿ ಎಂಬುದಾಗಿ ಕೆಲವೊಂದು ಸಂಗತಿ ನೋಡಬಾರೆ. ಮೊದಲನೇ ಸಂಗೀತ ಇದೆ, ದೇವರ ದೃಷ್ಟಿಯಲ್ಲಿ ನಿರ್ದೋಷಿಗಳಾಗಿ ಜೀವಿಸುವವರು ಆಗಬೇಕು. ನಾವು ನೋಡ್ತೇವೆ ಐಸಾಯ ಪ್ರವಾದನೆ ಪುಸ್ತಕ 48ನೇ ಅಧ್ಯಾಯದಲ್ಲಿ 17 ಮತ್ತು 18ನೇ ವಾಕ್ಯ. ಐಸಾಯ 48 ವರ್ಸ್ 17 and 18 ವರ್ಸ್. ನಿನ್ನ ವಿಮೋಚಕನು ಇಸ್ರಾಯೇಲ ಸದಮಲ ಸ್ವಾಮಿ ಆದ ಯೆಹೋವನು ಈಗನ್ನು ತಾನೇ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನೀನು ನಡೆಸುವವನು ಆಗಿದ್ದೇನೆ. ಪ್ರಿಯಲ್ಲಿ ನೋಡ್ತೇವೆ, ದೇವರು ಇವತ್ತು ನೀವು ಪ್ರತಿಯೊಬ್ಬರು ಸುಖವನ್ನು ಹೊಂದಿಕೊಳ್ಳಬೇಕು, ಆಶೆ ಹೊಂದಿಕೊಳ್ಳಬೇಕು. ದೇವರ ಚಿತ್ತ ಆದಿ ಕಾರಣದಿಂದ ಪ್ರಕಟಣೆ ತನಕ ಬೈಬಲ್ ಓದುವುದಾದರೆ, ಸ್ಟಡಿ ಮಾಡುವುದಾದರೆ ದೇವರು
ಪ್ರತಿಯೊಬ್ಬ ಲೋಕದ ಪ್ರತಿಯೊಬ್ಬ ಮನುಷ್ಯರು ಸುಖವಾಗಿ ಸಂತೋಷವಾಗಿ ಬಾಳಬೇಕು. ಆ ನಂತರ ಈ ಲೋಕ ಬಿಟ್ಟ ನಂತರ ಪರಲೋಕದ ಸಂತೋಷಕ್ಕೆ ಬರಬೇಕು ದೇವರು ಆಸೆ ಪಡ್ತೇವೆ ವಿನಾ ದೇವರು ಎಂದಿಗೂ ಮನಸ್ಸು ಸೃಷ್ಟಿ ಮಾಡಿ ಲೋಕದ ಕಷ್ಟದಲ್ಲಿ ಬಡತನದಲ್ಲಿ ರೋಗದಲ್ಲಿ ಎಂದಿಗೂ ದೇವರು ಆ ರೀತಿ ಸೃಷ್ಟಿ ಮಾಡಲಿಲ್ಲ. ಅದಕ್ಕೆ ದೇವರು ಹೇಳ್ತಾನೆ, ದೇವರು ಪ್ರೇರೆ ವೃದ್ಧಿ ಮಾರ್ಗವನ್ನು ಬೋಧಿಸುತ್ತಾನೆ ಮತ್ತು ನೀವು ನಡೆಯುವ ದಾರಿ ನಡೆಸುವನಾಗಿದೆ. ಅದರ ತಪ್ಪು ಇವತ್ತು ಯಾಕೆ ಈ ಟಿ ವಿ ಮಾಧ್ಯಮದಲ್ಲಿ ದೇವರು ನಾನಾ ಸೇವಕರು ಬಂದು ಬೆಳಗ್ಗೆಯಿಂದ ರಾತ್ರಿ 24 ಗಂಟೆ ಟಿ ವಿ ಮಾಧ್ಯಮ ಬಿಡದೆ ಎಡೆ ನಾನಾ ವಿಧದ ಸಂದೇಶಗಳು ಬರ್ತದೆ. ಯಾಕೆಂದರೆ ಈ ಮಾಧ್ಯಮದಿಂದ ಅನೇಕರು ಈ ಲೋಕದ ಅನೇಕರು ಈ ಮಾಧ್ಯಮದಲ್ಲಿ ಬರುವಂಥ ಈ ಸಂದೇಶವನ್ನು ಇದು ನಿಮಗೆ ವೃದ್ಧಿ ಮಾರ್ಗವನ್ನು ಬೋಧಿಸುವಂಥ ಸಂದೇಶವನ್ನು ಇದಕ್ಕೆ ಕೇಳುತ್ತೀರಿ. ಯಾಕಂದರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಬಯಸಿದ. ಅದಕ್ಕೆ ಪ್ರತಿಯೊಬ್ಬ ಸೇವಕರು ನಿಮಗೆ ಹೊಂದುವಂತಹ ಆ ಬೋಧನೆಯನ್ನು ಕೊಡುವಾಗ ಅದನ್ನು ವಿಧೇಯರಾಗುತ್ತೀರೋ 15ನೇ ವಾಕ್ಯದಲ್ಲಿ ನೋಡ್ತೇವೆ, ನೀವು ನನ್ನ ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ಪ್ರೇರೆ ಇಲ್ಲಿ ದೇವತನೇ ನಿನಗೆ ನಾನು ವೃದ್ಧಿ ಮಾರ್ಗವನ್ನು ಬೋಧಿಸ್ತೇನೆ, ಅದೇ ನಿನ್ನ ಆಜ್ಞೆಯನ್ನು ಕೈಕೊಂಡು ನಡೆದರೆ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರ ಅಲೆಗಳ ಹಾಗೂ ಇರುತ್ತಿದ್ದವು. ಇವತ್ತು ನಿಮ್ಮ ಜೀವಿತದಲ್ಲಿ ಕಷ್ಟಪಡಬೇಕು, ಈ ದಿನೇ ಪರೀಕ್ಷೆ ಮಾಡಿರಿ. ದೇವರ ಉದ್ದೇಶವಾಗಿದೆ ನೀವು ಸುಖದಲ್ಲಿ ಇರಬೇಕು, ಸಂತೋಷದಲ್ಲಿ ಇರಬೇಕು, ಸಮಾಧಾನದಲ್ಲಿರಬೇಕು, ತೃಪ್ತಿಕರವಾಗಿರಬೇಕು. ಮತ್ತು ಈ ಲೋಕ ಬಿಟ್ಟ ನಂತರ ಆ ಪರಲೋಕ ಸಂತೋಷದಲ್ಲಿ ಪಾಲುಗಾರಬೇಕು. ಆದರೆ ಈ ಲೋಕದಲ್ಲಿ ಮೊದಲು ಸಂತೋಷ ಪಡಬೇಕಾದ್ರೆ ಒಂದೇ ಕಂಡೀಷನ್, ದೇವರು ವಾಕ್ಯ ಕೊಡಲ್ಪಟ್ಟಿದೆ. ಬೈಬಲ್ ದಿನಾಲು ವಾಕ್ಯ ಓದುವುದಾದರೆ ಆ ವಾಕ್ಯವನ್ನು ನಿಮಗೆ ವೃದ್ಧಿ ಮಾರ್ಗ ಬೋಧಿಸಿದೆ. ಬರೀ ವಾಕ್ಯ ಓದೋದು ಮಾತ್ರ ಅಲ್ಲ, ಆ ವಾಕ್ಯದ ಪ್ರಕಾರ ನಡೆಯುವರಾಗಬೇಕು. ಬರೀ ಟಿ ವಿ ಮಾಧ್ಯಮದಲ್ಲಿ ಪ್ರತಿಯೊಬ್ಬ ಸೇವಕರು ಬೇರೆ ಬೇರೆ ರೀತಿಯಲ್ಲಿ ಅವರು ವೃದ್ಧಿ ಮಾರ್ಗವನ್ನು ಬೋಧಿಸ್ತಾರೆ. ಬರೀ ಕೇಳೋದು ಮಾತ್ರ ಕೈಕೊಂಡು ನಡೆಯಬೇಕು. ಈ ರೀತಿ ದೇವರ ವಾಕ್ಯವನ್ನು ಅಲ್ಲಿ ಕೈಕೊಂಡು ನಡೆಯುತ್ತಾರೆ ಎಷ್ಟೋ ಒಳ್ಳೆಯದಾಗುತ್ತದೆ. ನಿಮಗೆ ಸುಖವು ಹೇಗೆ ಬರ್ತದೆ, ದೊಡ್ಡ ನದಿಯಂತೆ, ಮತ್ತು ನಿಮಗೆ ಸೇಮು ಅಲೆಗಳು ಆಗದರೆ ನಿಮಗೆ ಸುಖ ಬೇಕಾ, ಸಂತೋಷ ಬೇಕಾ, ಸಮಾಧಾನ ಬೇಕಾ, ಒಂದೇ ಕಂಡೀಷನ್, ದೇವರ ಪ್ರತಿ ಆಜ್ಞೆಯನ್ನು ಕೈಕೊಂಡು ನಡೆಯುವುದೇ ಆಗಿದೆ. ಇದು ನಡೆಯುವುದು ದೇವರ ಮೇಲೆ ನಿರ್ದೋಷಗಳಾಗಿ ಜೀವಿಸುವುದು. ಆವಾಗ ನಿಮಗೆ ಸುಖವು ದೇವರಿಂದ ಬರುತ್ತದೆ ಎಂಬುದಾಗಿ ಐಸಾಯ ಪ್ರವಾದಿ. ಈಗ ಹೊಸ ಒಡಂಬಡಿಕೆ ನೋಡಪ್ರೆ ಯಾವ ರೀತಿಯಲ್ಲಿ ಹೊಸ ಒಡಂಬಡಿಕೆ ಈ ಸುಖ ಹೊಂದಿಕೊಳ್ಳಬೇಕು, ಏನು ಮಾಡಬೇಕೆಂದು ಬರೆಯಲ್ಪಟ್ಟು ನೋಡಪ್ರೆ ಎಫೆಸದವರಿಗೆ ಬರೆಯಲ್ಪಟ್ಟಿದ್ದಕ್ಕೆ 1ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯ. ಎಫೆಸಿಯನ್ಸ್ ಚಾಪ್ಟರ್ 1 verse 3 and 4 ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವುದನ್ನು ಸ್ತೋತ್ರ. ಆತನ ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮ್ಮ ಕ್ರಿಸ್ತ ಯೇಸುವನ್ನು ಅನುಗ್ರಹಿಸ್ತೇನೆ. ಆಪದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯಾಗಲು ಸ್ತೋತ್ರವಾಗಲಿ. ಸ್ತೋತ್ರ. ಆತ ಪರಲೋಕ ಸಕಲ ಆತ್ಮೀಯ ವರ ಎಂದರೆ ಇಂಗ್ಲೀಷ್ನಲ್ಲಿ ಒರಿಜಿನಲ್ ಆತ್ಮೀಯ ಆಶೀರ್ವಾದಗಳನ್ನು ಕ್ರಿಸ್ತ ಅನುಕಾಲಿ ವರಗಳು ಮಾತ್ರ ಅಲ್ಲ, ಎಲ್ಲ ಭೌತಿಕ, ಕೌಟುಂಬಿಕ, ಆರ್ಥಿಕ ಆಶೀರ್ವಾದಗಳು ಅನುಗ್ರಹಿಸ್ತಾನೆ ಎಂಬುದಾಗಿ ಕಿಂಗ್ ಜೇಮ್ಸ್ ಅಥವಾ ಆಂಪ್ಲಿಫೈಡ್ ಒರಿಜಿನಲ್ ಇಂಗ್ಲೀಷ್ ಬೈಬಲ್ ಈ ರೀತಿ ಹೇಳ್ತಾ ಇದೆ ಪ್ರೇರೆ. ಮತ್ತು 4ನೇ ವಾಕ್ಯ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆದ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದರು ಆಗಿರಬೇಕು. ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಹಾಗಾದರೆ ಪ್ರೇರೆ ಅತಿ ವಾಪಸ್ ಬಂದರೆ ಈ ಆಶೀರ್ವಾದ ಪರಲೋಕ ತನ್ನ ದೇವರು ಏನು ಮಾಡಿದ್ದಾನೆ, ಯೇಸು ಕ್ರಿಸ್ತನ ಮುಖಾಂತರ ಎಲ್ಲ ಆಶೀರ್ವಾದಗಳು ತನ್ನ ಮಕ್ಕಳು ಅನುಭವ ಮಾಡಬೇಕೆಂಬುದಾಗಿ ದೇವರ ಚಿತ್ತ ಎಂಬ ತಪ್ಪು ಹೇಳ್ತಾನೆ. ಈ ಯೇಸು ಕ್ರಿಸ್ತನ ಮುಖಾಂತರ ಎಲ್ಲ ದೇವರ ಅನುಗ್ರಹ ಆಶೀರ್ವಾದ ಹೊಂದಿಕೊಳ್ಳಬೇಕಾದ ಅಥವಾ ನೀವು ದೇವರನ್ನು ಪ್ರೀತಿ ಮಾಡಿದರೆ ಪ್ರೀತಿಯಲ್ಲಿ ನಡೆಯಬೇಕು. ಮತ್ತು ದೇವರ ಸನ್ನಿಧಾನದಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿ ಜೀವಿಸಬೇಕೆಂಬುದಾಗಿ ಜಗತ್ ಉತ್ಪತ್ತಿ ಮುಂಚೆ ಕ್ರಿಸ್ತ ಆರಿಸಿಕೊಂಡಿದ್ದಾನೆ. ಹಾಗಾದರೆ ಇದು ಅರ್ಥವಾಗಿದೆ. ಇದು ಅರ್ಥ ಹೇಳ್ತಾನೆ, ನೀವು ಬರೀ ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಡಿಸಿಕೊಂಡು ಪ್ರತಿ ಅದರ ಸಭೆಗೆ ಬಂದ ಕೂಡ ನಿಮಗೆ ಆಶೀರ್ವಾದ ಬರುವುದಿಲ್ಲ. ಇದು ಬೆಸ್ಟ್ ನಿಮ್ಮ ಆತ್ಮರಕ್ಷಣೆಗೆ ನೀವು ಯೇಸು ಕ್ರಿಸ್ತನ ಕರ್ಕೊಂಡು ನಂಬಬೇಕು, ನೀಲಿ ಮುಳಿದಿಷ್ಟ ಅಂತಕೊಳ್ಳಬೇಕು, ಸಭೆಗೆ ಬರಬೇಕು. ಅದೇ ಆಶೀರ್ವಾದ ಬೇಕಾದರೆ ಪ್ರೇರೆ ದೇವರು ತನ್ನ ಸಭೆಯಲ್ಲಿ ದೇವರ ಸೇವಕರು ನಾನಾ ವಾಕ್ಯಗಳನ್ನು ನಿಮಗೆ ಬೋಧನೆ ಮಾಡುತ್ತಾರೆ. ಆ ಬೋಧನೆಗಳನ್ನು ನೀವು ಕೇಳಿ ಅದನ್ನು ಕೈಕೊಂಡು ನಡೆಯುವರಾಗಬೇಕು. ಅಷ್ಟೇ ಪ್ರತಿದಿನ ನಿಮ್ಮ ಸ್ವತಃ ಬೈಬಲ್ನು ಓದುವರಬೇಕು. ಬೈಬಲ್ ಓದಿ ಅನೇಕ ಆಜ್ಞೆಗಳು ನಿಮಗೆ ಸಿದ ಅದನ್ನು ಕೈಕೊಂಡು ನಡಿಬೇಕು. ಅವರು ಟಿ ವಿ ಮಾಧ್ಯಮದಲ್ಲಿ ವಾಕ್ಯಗಳು ಈ ಟಿ ವಿ ಅನೇಕ ಸೇವಕರು ಅನೇಕ ವಿಧವಾದ ವಾಕ್ಯವನ್ನು ಕಲಿಸಿಕೊಡೋದು ಬರೀ ಕೇಳುವರ ಕೈಕೊಂಡು ನಡೆಯಬೇಕು. ಈ ವಾಕ್ಯಗಳ ಕೈಕೊಂಡು ನಡೆಯುವಾಗ ನೀವು ದರ್ಶನದಲ್ಲಿ ಏನಾಗ್ತೀರಿ, ಪರಿಶುದ್ಧರು ದೋಷಗಳು ಕಾಣಲ್ಪಟ್ಟಿದೆ. ಆಗ ದೇವರು ಏನು ಮಾಡ್ತಾನೆ, ಯೇಸು ಕ್ರಿಸ್ತನ ಮುಖಾಂತರ ಒಂದೆಲ್ಲ ಆಶೀರ್ವಾದಗಳು
ಯಾರು ಪರಿಶುದ್ಧರಾಗಿ ಜೀವಿಸ್ತಾರೋ ಯಾರು ಅವರಿಗೆ ದೇವರು ಕೊಡುತ್ತಾನೆ. ಒಂದೇ ವೇಳೆ ನಿಮ್ಮ ಜೀವಿತದಲ್ಲಿ ಆ ಪರಿಶುದ್ಧಿ ಇಲ್ಲವೋ, ಒಂದು ನಿಮ್ಮ ಜೀವಿತ ಆ ಒಂದು ವಿಧೇಯತೆ ಇಲ್ಲವೋ, ಹಾಗೆ ಅಂತಂದರೆ ಆ ಆಶೀರ್ವಾದ ಹೊಂದಿಕೊಳ್ಳಿಕ್ಕೆ ಈ ಭೂಮಿ ಮತ್ತು ಆಕಾಶ ಮತ್ತು ಸೈತಾನು 3 ಸಾಕ್ಷಿ ಉಂಟು ಪರೇ. ಒಂದು ಆಗಿದೆ ಸೈತಾನು, ಆತನು ದೂರುಗಾರನು ಆಗಿದ್ದಾನೆ, ಆತನು ಸುಳ್ಳುಗಾರನು, ಅದೆಲ್ಲ ಸತ್ಯವಾದ. ಆದರೆ ಅದಕ್ಕೆ ಸಾಕ್ಷಿಯಾಗಿ ಆಕಾಶ ಭೂಮಿ ಇಡಲ್ಪಟ್ಟಿದೆ. ಯಾಕಂದರೆ ಧರ್ಮೋಸ್ಕರ ಪುಸ್ತಕದಲ್ಲಿ 30ನೇ ಅಧ್ಯಾಯದಲ್ಲಿ 19-20 ವಾಕ್ಯದಲ್ಲಿ ಹೀಗೆ ನಾವು ಓದುತ್ತೇವೆ. ಅಲ್ಲಿ ದೇವರು ತನ್ನ ಸಹ ಮೋಜಿಗಿರ್ತಾನೆ, ನೀನು ಆ ಏಬೇಲ್ ಪಟ್ಟಕ್ಕೆ ಹೋಗ್ಕೊಂಡು ಅಲ್ಲಿ ಆಶೀರ್ವಾದ ಶಾಪವನ್ನು ಮಾತಾಡಬೇಕು. ಮತ್ತು ಅದಕ್ಕೆ ಭೂಮಿ ಮತ್ತು ಆಕಾಶ ಸಾಕ್ಷಿ ಇಟ್ಟಿದ್ದಾನೆ. ಯಾರು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾರೋ ಈ ಭೂಮಿ ಮತ್ತು ಆಕಾಶ ದೇವರಿಗೆ ಸಾಕ್ಷಿ ಕೊಡುತ್ತೆ, ಅವರ ಆಶೀರ್ವಾದ ಬರಬೇಕು ಎಂಬುದು ಈ ಭೂಮಿ ಮತ್ತು ಆಕಾಶ ನಿಮ್ಮ ಪರವಾಗಿ ಡಿಮಾಂಡ್ ಮಾಡ್ತದೆ. ನೀವು ಅವಿಧರಾಗುವಾಗ ಈ ಭೂಮಿ ಮತ್ತು ಆಕಾಶ ನಿಮ್ಮ ಪರವಾಗಿ ಸಾಕ್ಷಿ ಕೊಡುತ್ತೆ, ನೀವು ಅವಿಧರಾಗಿದೆ ಎಂಬುದಾಗಿ ಆಗ ನಿಮಗೆ ಶಾಪ ಬರ್ತದೆ. ಹಾಗಾದರೆ ಇವತ್ತು ಮತ್ತು ಸೈತನ್ನು ದೂರುಗಾರನು, ಆತನು ತಪ್ಪು ಮಾಡುವ ದೂರತಾನೆ, ಆತನು ಸುಳ್ಳುಗಾರನು. ಆದರೆ ಈ ಭೂಮಿ ಮತ್ತು ಆಕಾಶ ಪ್ರೇರೆ ನಿಮಗೆ ಸಾಕ್ಷಿಗಾಗಿ ಇರುವಾಗ ನೀವು ಏನಾಗಬೇಕು? ನೀವು ದೇವರು ನೀತಿವಂತನು, ಆತನ ಅನ್ಯಾಯ ಎಂಬುದು ಇಲ್ಲವಿಲ್ಲ, ಆತನೆಂದಿಗೂ ಲಂಚ ತೆಗೆದುಕೊಳ್ಳುವನಲ್ಲ, ಆತನ ಮನುಷ್ಯರ 2 ಮಾತಿನವನಲ್ಲ, ಆತನ ವಾಕ್ಯವೇ. ಅದಕ್ಕೆ ಆತ ನಿಮಗೆ ವಾಕ್ಯ ಕೊಡಲ್ಪಟ್ಟಿದೆ. ಅದಕ್ಕೆ ಐಜಾಯ ಪ್ರವಕ್ತೆ ಆತ ನಿಮಗೆ ನೀವು ಮೇಲಾಗಬೇಕು ಎಂಬುದಕ್ಕೆ ವೃದ್ಧಿ ಮಾರ್ಗ ಬೋಧಿಸಿಕೊಡುತ್ತಾನೆ. ಆತನ ಕೈಕೊಂಡು ನಡೆಯುತ್ತಾರೆ, ಸುಖವು ನಿಮಗೆ ನದಿಯಂತೆ ಬರ್ತದೆ. ಅದೇ ಪೌಲನ ಹೊಸ ಬಡಕ್ಕೆ ನೋಡ್ತೇವೆ. ನಮ್ಮ ಕರ್ತಂದ ಯೇಸು ಕ್ರಿಸ್ತ ದೇವರು ತಂದೆಯವರ ಸ್ತೋತ್ರ, ಆತ ಪರಲೋಕದಲ್ಲಿನ ಸಕಲ ಆತ್ಮೀಯ ಆಶೀರ್ವಾದಗಳು ನಮಗೆ ಕ್ರಿಸ್ತನು ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನದಲ್ಲಿ ಪರಿಶುದ್ಧ ದೋಷಗಳು ಆಗಿರಬೇಕು. ನಮ್ಮನ್ನು ಜಗತ್ತು ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಹಾಗಾದರೆ ಈ ರೀತಿಯಲ್ಲಿ ನೀವು ದಿನಾಲು ದೇವರ ಓದಿ ವಿದ್ಯರಾಗಿ ನಡೆಯುವುದರೆ ದೇವರ ನಿರ್ದೋಷ ಕಂಡು ಬಿಡ್ತೀರಿ. ಆಗ ದೇವರ ಆಶೀರ್ವಾದ ನಿಮ್ಮ ಮೇಲೆ ಬರುತ್ತದೆ, ಆಶೀರ್ವಾದ ನಿಮ್ಮನ್ನು ಹುಡುಕೊಂಡು ಬರ್ತದೆ, ಎಲ್ಲ ಆಶೀರ್ವಾದ ನೀವು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇದು ಯಥಾರ್ಥವಾಗಿದೆ. ಆದರೆ ದೇವರ ವಾಕ್ಯ ಅವಿಧರಾಗುವುದರೆ ಆಶೀರ್ವಾದ ತಡೆಯಲ್ಪಡಕ್ಕೆ ಭೂಮಿ ಆಕಾಶ ನಿಮ್ಮ ಪರವಾಗಿ ಸಾಕ್ಷಿ ಕೊಡುವಾಗ ಆಶೀರ್ವಾದ ತಡೆಯಲ್ಪಡುತ್ತದೆ ಎಂಬ ಸೈತನು ಕಲ್ಲನ್ನು ಆಗಿದ್ದಾನೆ. ಆತನು ದೇವರ ಅವಿಧನಾದವಾಗ ದೇವರ ಹತ್ರ ಅವನು ಅನುಮತಿ ಕೊಡುತ್ತಾನೆ ನಿಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ. ಮತ್ತು ಆತನು ನಿಮ್ಮ ಮೇಲೆ ಆಕ್ರಮಣ ಮಾಡಿಕೊಂಡು ನಿಮಗೆ ಆತನು ಕಷ್ಟದ ಮುಖಾಂತರ, ರೋಗದ ಮುಖಾಂತರ, ನಾನಾ ರೀತಿಯಲ್ಲಿ ಆ ಸೈತನು ನಿಮಗೆ ಬಾಧಿಸುತ್ತಾನೆ. ಅದಕ್ಕೆ ಆ ಎಲ್ಲ ಬಾಧೆ ನಿಮಗೆ ಬಿಡಿಡಬೇಕಾ? ಒಂದೇ ಕಂಡೀಷನ್, ದೇವರನ್ನು ಯಥಾರ್ಥ ಪ್ರೀತಿ ಮಾಡುವುದು, ಆತನ ಸನ್ನಿಧಿ ಪರಿಶುದ್ಧರು, ದೋಷಲು ಆಗಿ ನಡೆಯುವರು ಆಗಬೇಕು ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 21 ಮತ್ತು 22ನೇ ವಾಕ್ಯ. ಜಾನ್ 3:21 and 22. ಪ್ರಿಯರೇ, ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚಿದ ಕಾರ್ಯವನ್ನು ಮಾಡುವುದರಿಂದ ಏನೂ ಬೇಡಿಕೊಂಡರೂ ಆತನ ಹೊಂದುವೆವು. ಪ್ರಿಯ ಅಪೊಸ್ತಲ ಹೇಳ್ತಾನೆ, ಪ್ರಿಯರೇ, ನಮ್ಮ ಹೃದಯವು ನಮ್ಮ ದೋಷಿಗಳು ನಮಗೆ ಧೈರ್ಯ ಉಂಟು. ಹಾಗೆ ಪ್ರಿಯತು ದೇವರ ವಾಗ್ದಾನ ಮಾಡಿದ ಎಲ್ಲ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡಿ ಕೇಳಬೇಕು. ಪ್ರಿಯರೇ, ನೀವು ಪ್ರತಿಯೊಂದು ಆಶೀರ್ವಾದವನ್ನು ದೇವರ ಹತ್ರ ಪ್ರಾರ್ಥನೆ ಮಾಡಿ ಕೇಳಿಕೊಳ್ಳಿ. ಈ ಆಶೆ ಕೇಳಿಕೊಳ್ಳಬೇಕಾದ ಅಪೊಸ್ತಲ ಹೇಳ್ತಾನೆ, ನಿಮ್ಮ ಹೃದಯ ನಿಮಗೆ ದೋಷಿಗಳೆಂದು ನಿರ್ಣಯ ಕೊಟ್ಟರೆ ಮಾತ್ರ ಧೈರ್ಯ ಉಂಟು. ಧೈರ್ಯದಿಂದ ಅಪ್ಪ ತಂದೆಯೇ ನನ್ನ ವಾಕ್ಯನ ವಿಧನಾಗಿದ್ದಾನೆ, ಈ ಆಶೀರ್ವಾದ ಕೊಡು ಎಂಬುದನ್ನು ಕೇಳಲಿಕ್ಕೆ ಅಧಿಕಾರ ಉಂಟು ನಿಮಗೆ. ಒಂದು ನಿಮ್ಮ ಹೃದಯ ನಿಮಗೆ ಅಪರಾಧಿ ಅಂತ ತೀರ್ಪು ಕೊಟ್ಟರೆ ನಿಮ್ಗೆ ಆ ಧೈರ್ಯ, ಆ ನಂಬಿಕೆ ಬರೋದಿಲ್ಲ. ದೇವರ ಕೇಳಿ. ಅದಕ್ಕೆ ಪ್ರಿಯರೇ, ದೇವರೆಲ್ಲ ಆಶೀರ್ವಾದಗಳನ್ನು ಎಷ್ಟು ಮಗ ವಾಗ್ದಾನ ಮಾಡಿದ್ದಾನೆ. ಕಂಡೀಷನ್ ಎಂದರೇನು? ಆತ್ಮದಲ್ಲಿ ಪರಿಶುದ್ಧರು ಆಗಿರಬೇಕು. ಆ ಪರಿದೋಷವಿಲ್ಲ ಆಗಿದೆ ಅಂತ ನಿಮ್ಮ ಹೃದಯವು ಪ್ರೇರೆ ದೇವರ ವಾಕ್ಯ ವಿದ್ಯಾರ್ಥಿ ನಡೆಯುವುದಾದರೆ ನಿಮ್ಮ ಹೃದಯ ನಿಮಗೆ ದೋಷಿ ಎಂದು ಖಂಡಿಸೋದಿಲ್ಲ. ಅಪರಾಧ ತೀರ್ಪುಗಳು ಆಗ ನಿಮಗೆ ಧೈರ್ಯ ಬರ್ತದೆ, ನಂಬಿಕೆ ಬರ್ತದೆ. ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಧೈರ್ಯದಿಂದ ದೇವ ನನ್ನ ಆಜ್ಞೆ ವಿಧನಾಗಿದ್ದೇನೆ, 100% ನಿಮಗೆ ಆಶೀರ್ವಾದ ಬರ್ತದೆ. ಆದರೆ ನಿಮ್ಮ ಹೃದಯವನ್ನು ಅಪರಾಧ ತೀರ್ಪು ಕೊಟ್ಟರೆ ಅದು ಆಶೀರ್ವಾದ ಬರೋದು. ಅದಕ್ಕೆ 20 ವಾಕ್ಯದಲ್ಲಿ ನಿಮ್ಮ ಪ್ರತಿಯೊಂದು ಪ್ರಾರ್ಥನೆ ಬರಬೇಕಾಗುತ್ತೆ. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತ ನಿರ್ಗಮಿಸಿದ ಕಾರ್ಯಗಳನ್ನು ಮಾಡುವುದಾದರೆ ಮಾತ್ರ ಏನೇ ಬೇಡಿಕೊಂಡ್ರು ಆತನ ಹೊಂದುತ್ತೆ. ಆಗ ನಿಮ್ಮ ಪ್ರತಿಯೊಂದು ಪ್ರಾರ್ಥನೆ ಒಂದು ಉತ್ತರ ಬೇಗ. ಕಂಡೀಷನ್ ಇಷ್ಟೇ, ಎಲ್ಲ ಆಜ್ಞೆಗಳು ಕೈಕೊಂಡು ನಡೀರಿ, ಆತ ಮೇಲೆ ಕಾರ್ಯ ಮಾಡಿರಿ, ಮತ್ತು ನೋಡಿರಿ ಆಶೀರ್ವಾದ ಕೇಳಿರಿ. ದೇವ ನನ್ನ ಆಜ್ಞೆಗೆ ವಿಧನಾಗಿದ್ದೇನೆ. ನನಗೆ ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ. ಪ್ರಿಯವತ್ತು ಅನೇಕರು ಆರ್ಥಿಕವಾಗಿ ಬಡತನದಲ್ಲಿ, ಕೊರತೆಯಲ್ಲಿ, ಸಾಲದಲ್ಲಿ ಜೀವಿಸ್ತಿದ್ದ ತೋರಿಸ್ತಾ ಇದ್ದಾನೆ. ಈಗ ನಿಮ್ಮೊಂದು ಎಕ್ಸಾಂಪಲ್ ಹೇಳ್ತೀವಿ ಯಾವ ರೀತಿಯಲ್ಲಿ ಆರ್ಥಿಕ ಬ್ಲೆಸ್ಸಿಂಗ್ನು ಹೊಂದಿಕೊಳ್ಳಬಹುದು ಎಂಬುದೇ. ಈಗ ನೀವು
ದೇವ ನನಗೆ ಸಂಬಳ ಜಾಸ್ತಿ ಆಗಬೇಕು, ನನಗೆ ಸಂಬಳ ಜಾಸ್ತಿ ಆಗಬೇಕು, ನಾನು ಎಷ್ಟೋ ಪ್ರೇಯರ್ ಮಾಡಬಹುದು, ಎಷ್ಟು ಉಪವಾಸ ಅದು ನಿಮ್ಮ ಸಂಬಳ ಜಾಸ್ತಿ ಆಗುವುದಿಲ್ಲ. ಮಾರುಕಟ್ಟೆ ಜಾಸ್ತಿ ಆಗಿದೆ, ರೇಟ್ ಎಲ್ಲ ತರಕಾರಿಗಳು ಎಲ್ಲ ರೇಟ್ ಏರಿಕೆ ಆಗುತ್ತೇ ಉಂಟು, ಅದು ನಿಮಗೆ ಹಣ ಸಾಕಾಗುವುದಿಲ್ಲ. ಈಗ ನೀವು ಪ್ರಾರ್ಥನೆ ಮಾಡ್ತೀರಿ, ಉತ್ತರ ಬರೋದಿಲ್ಲ. ಹಾಗಾದರೆ ದೇವರ ವಾಕ್ಯ ಹೇಳ್ತದೆ ಆರ್ಥಿಕ ಸಮೃದ್ಧಿ ಬೇಕಾ? ಮಲಕಿ ಪುಸ್ತಕದಲ್ಲಿ ನೀವು ಓದಿರಿ, 3ನೇ ಅಧ್ಯಾಯ 8ರಿಂದ 12 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನರ ಮನಸ್ಸನ್ನು ದೇವರಿಂದ ಕದ್ದುಕೊಳ್ಳಬಹುದೇ? ಅಲ್ಲಿರ್ತದೆ, ನೀವು ನನಗೆ ಕೊಡ ದಶಮಾಂಶ, ನನಗೆ ಸಮರ್ಪಿಸುವ ಕಾಣಿಗಳನ್ನು ಕದ್ದುಕೊಂಡು ನಿಮಿತ್ತವಾಗಿ ನನ್ನ ಜನರು ಶಾಪಗ್ರಸ್ತರಾಗಿದ್ದೀರಿ. ಅದಕ್ಕೆ 10ನೇ ವಾಕ್ಯ ಇರ್ತದೆ, 3:10ನೇ ವಾಕ್ಯದಲ್ಲಿ ನೀವು ನಿಮ್ಮ ದಶಮಾಂಶವನ್ನು ಯಾವತ್ತಿಗೂ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ ಮತ್ತು ನನ್ನನ್ನು ಪರೀಕ್ಷಿಸಿರಿ, ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮಗೆ ಸ್ಥಳ ಇಲ್ಲದಷ್ಟು ಸುರಿಸ್ತೇನೆ. ಇದು ಸೇನಾಧೀಶ್ವರಿಯ ನುಡಿ. ಆಗ ನಾನು ನಿಮಗೋಸ್ಕರ ನುಂಗುವನ್ನು ತಡೆಯುತ್ತೇನೆ, ಇದು ಸೇನಾಧೀಶ್ವರಿಯ ನುಡಿ. ಆಗ ಸಕಲ ಜನ ನಿಮ್ಮನ್ನು ದನ್ನು ಕೊಂಡಾಡು, ಇದು ಸೇನಾಧೀಶ್ವರ ನುಡಿ. ಪ್ರಿಯ, ಇದು ಆಜ್ಞೆ, ಅದಕ್ಕೊಟ್ಟೆ ಆಶೀರ್ವಾದ. ಹಾಗಾದರೆ ನಿಮಗೆ ನಿಜವಾಗಿ ತುಂಬಿತು ಆಶೀರ್ವಾದ ಬರಬೇಕಾ? ನೀವೇನು ಮಾಡಬೇಕು? ನಿಮ್ಮ ಸ್ವಲ್ಪ ಸಂಬಳ ಇರ್ಬೋದು, ಏನು ನಿಮಗೆ ಆದಾಯ ಬರ್ತದೆ, ದೇವರ ಸಂಬಳ 10ನೇ ಭಾಗ ಸಂತೋಷದಿಂದ ನಂಬಿಕೆಯಿಂದ ನಿಮ್ಮ ಸಭೆಗೆ, ನಿಮ್ಮ ಸೇವಕರಿಗೆ ಅದನ್ನು ಯಥಾರ್ಥವಾಗಿ ನಿಮ್ಮ ಸಭೆಗೆ ನೀವು ತಂದು ಪ್ರಾರ್ಥನೆ ಮಾಡಿದೆವ, ಇದನ್ನು ಕೊಟ್ಟು ನನಗೆ ಕೊಟ್ಟ ಸಂಬಳ ಇದರ ಪ್ರಥಮ ಭಾಗ ದಶಮಾಂಶದಿಂದ ತೆಗೆದುಕೊಂಡು ಬರ್ತೀರೋ, ಪ್ರಾರ್ಥನೆ ಮಾಡಿ ಕೊಟ್ಟ ನಂತರ ನೀವು ಪ್ರೇರಣೆ ಮಾಡಿ, ಸೇವಕರು ಪ್ರೇರಣೆ ಮಾಡ್ತಾರೆ, ನೀವು ಪ್ರೇರಣೆ ಮಾಡಿದೆವ, ನಿನ್ನ ಆಜೀವನ ನಾನು ದಶಮಾಂಶ ಕೊಟ್ಟಿದ್ದೇನೆ, ನಿನ್ನ ವಾಕ್ಯತೆ ನಾನು 100% ಹಾಗೆ ಕೊಡು ನಂಬಿಕಸ್ಥರಾಗಿ ಕೊಡಿದ 100% ನಿಮಗೆ ಆಶೀರ್ವಾದ ಬಂದೇ ಬರುತ್ತದೆ. ನಿಮ್ಮ ಹಣ ನಷ್ಟವಾಗುವುದಿಲ್ಲ. ನಿಮ್ಮ ಸಂಬಳ ಜಾಸ್ತಿ ಆಗಬೇಕಾದ್ರೆ ದಶಮಾಂಶದಿಂದ ಕಾಣಿಕೆಯನ್ನು ಸ್ಯಾಕ್ರಿಫೈಸ್ ಮಾಡಬೇಕು. ದೇವರ ಹತ್ರ ಅಪ್ಪಸ್ಪನ ಹೊಸ ಮುಡಿಕಲ್ಲಿ ನೋಡ್ತೇವೆ, ಲೂಕ ಬರೆಸುವ 6ನೇ ಅಧ್ಯಾಯ 38ನೇ ವಾಕ್ಯದ ಯೇಸುಕ್ರಿಸ್ತನು ದಶಮ ಕಾಣಿಕೆಯನ್ನು ಉದ್ಧಾರ ಕೊಡು ಅಂದರೆ ನೀವು ಕೊಡಿರಿ, ಅಂದರೆ ಆಜ್ಞೆ ಉಂಟು. ಹೊಸ ಮುಡಿಗೆ ಕೊಡುವರ ಪ್ರೀತಿ ಕೊಡಿರಿ, ಎಷ್ಟನ್ನೂ ಕೊಡುತ್ತೀರೋ ಆ ರೀತಿ ನಿಮಗೆ ಕೊಡಲ್ಪಟ್ಟು ಯೇಸುಕ್ರಿಸ್ತನು. ಅದೇ ಅಪ್ಪಸ್ ಪೌಲನು 2 ಕೊರಿಂಥದವರಿಗೆ ಪತ್ರಿಕೆ 9ನೇ ಅಧ್ಯಾಯ 6-4 ವಾಕ್ಯದಲ್ಲಿ ಸ್ವಲ್ಪ ಬಿತ್ತುವನು ಪೇನು ಸ್ವಲ್ಪ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ಯುವನು ಎಂದು ಹೇಳ್ತಾನೆ. ಹಾಗೆ ಸ್ವಲ್ಪ ಅಂದರೆ ದಶಮಾಂಶ ಎಂಬ ಅಷ್ಟೇ ಬಿತ್ತಿರೋ ಅಷ್ಟೇ ಸಿಗ್ತದೆ. ದಶಮಾಂಶದ ಎಷ್ಟು ಕಾಣಿಕೆ ಎಷ್ಟು ಬಿತ್ತಿದ್ರೋ ನೀವು ಬಿತ್ತಿದ್ದಷ್ಟು ನಿಮಗೆ ವಾಪಸ್ ಆಗುತ್ತೆ. ಈ ನಿಯಮಕ್ಕೆ, ಈ ಆಜ್ಞೆ ವಿಧಾನಕ್ಕೊಂಡು ನೀವು ದೇವರಿಗೆ ಕೊಡುವ ದಶಮಾಂಶ, ಕೊಡುವ ಕಾಣಿಕೆ, ಅದನ್ನು ಸಾಕ್ರಿಫೈಸ್ ಕೊಡುವ ಕಾಣಿಕೆ ನಂಬಿಕೆ ಸಾಗುತ್ತೀರೋ ಮತ್ತು ಪ್ರಾರ್ಥನೆ ದೇವ, ನಾನು ನಿನ್ನ ಆಜ್ಞೆ ವಿಧೇಯನಾಗಿದ್ದೇನೆ, ನಾನು ದಶಮಾಂಶ ಕೊಟ್ಟಿದ್ದೇನೆ, ಕಾಣಿ ಕೊಟ್ಟಿದ್ದೇನೆ, ಇನ್ನೂ ಸಾಕ್ರಿಫೈಸ್ ಕೊಟ್ಟಿದ್ದೇನೆ ದೇವ, ನಿನ್ನ ವಾಕ್ಯ ಮಲಕಿ 3:10 ನನ್ನ ವಾಕ್ಯದೆ ನನ್ನ 100% ದೇವ ಸತ್ಯವಂತನು. ನಿಮಗೆ ಪ್ರಾರ್ಥನೆ ಕೇಳಿಕೊಂಡು ನಿಮ್ಮ ಕೆಲಸ ಸಂಬಳ ಹಂತವಾಗಿ ಇನ್ಕ್ರೀಸ್ ಮಾಡ್ತಾನೆ. ಹಾಗೆ ಇನ್ಕ್ರೀಸ್ ಮಾಡುವಾಗ ನಿಮ್ಮ ಆದಾಯ ಜಾಸ್ತಿ ಆದ ಹಾಗೆ ನಿಮ್ಮ ಸಾಲ ತೀರಿಸಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಎಲ್ಲ ಸಾಲದ ಬಿಡುಗಡೆ ಹೊಂದುತ್ತೀರಿ. ಇಬ್ರಿವರೆಗೆ ಬರೆದ ಪತ್ರಿಕೆ ನಾವು ನೋಡಿದ್ರೆ 7ನೇ ಅಧ್ಯಾಯದಲ್ಲಿ ಒಂದು ಗಂಟೆ ಅಬ್ರಾಹ್ಮನು ಆಶೀರ್ವಾದ ಏಕೆ ಪ್ರೇರೆ, ಅಬ್ರಾಹ್ಮನು 10ನೇ ಭಾಗ ಕೊಟ್ಟನು, ಇನ್ನೂ ಎಕ್ಸ್ಟ್ರಾ ಕೊಡು. ಹಾಗೆ ದೇವರು 10ನೇ ಭಾಗ ಕೊಡುವಾಗ ಆಶೀರ್ವಾದ ದೇವರು ಕೊಡ್ತಾನೆ. ಇನ್ನೂ ಎಷ್ಟು ಕೊಟ್ಟ ಹಾಗೆ ಆಶೀರ್ವಾದ, ಅದು ನಿಯಮವಾಗಿದೆ ಎಂದು ಅಪ್ಪಸ್ಪನ. ಆ ರೀತಿ ನಿಮಗೆ ದೇವರ ಆಜ್ಞೆ ವಿಧೇಯರಾಗಬೇಕು, ಪ್ರಾರ್ಥನೆ ಮಾಡಬೇಕು, ಆಗ ನಿಮ್ಮ ಆಶೀರ್ವಾದ ಬರ್ತದೆ. ಆ ದೇವರ ಆಜ್ಞೆ ಅವಿಧೇಯಕೊಂಡು ಪ್ರಾರ್ಥನೆ ಮಾಡಿದ್ರೆ ಎಷ್ಟು ಪ್ರಾರ್ಥನೆ ಮಾಡಿ ಆಶೀರ್ವಾದ. ಅದಕ್ಕೆ ಇಲ್ಲಿ ಅಪ್ಪಸ್ತಲ ಪೌಲನು ಸೊಲೊಮೋನನೇ ನಿರ್ದೋಷಿಗಳಿಗೂ ಸುಖ, ದೇವರ ಆಜ್ಞೆ ವಿಧೇಯರಾದರೆ ಮಾತ್ರ ನಿರ್ದೋಷಿ, ಆವಾಗ ಮಾತ್ರ ಆಶೀರ್ವಾದ ನಿಮಗೆ ಸಿಗುತ್ತದೆ. ಅದು ನಿಮ್ಮ ಪಾಪ ನೀವು ಜಲ್ಲಿ ಜೀವಿಸಿಕೊಂಡು ನಿಮ್ಮ ಹೃದಯ ನಿಮಗೆ ಅಪರ ತೀರ್ಪು ಕೊಟ್ಟರೆ ಪ್ರೇರೆ ನಿಮಗೆ ಆಶೀರ್ವಾದ ತಡೆ ಹಿಡಿಯಲ್ಪಡ್ತದೆ. ಅದಕ್ಕೆ ಐಜಾಯ ಪ್ರವಾದನ ಪುಸ್ತಕ 59ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಐಜಾಯ 59 verse 1 and 2. ಇಗೋ, ಇವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಅದು ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನ ಕೇಳಲಾರ್ದ ಆತನ ಮುಖಕ್ಕೆ ಅಡ್ಡವಾಗಿವೆ. ಇಲ್ಲಿ ಐಜಾಯ ಪ್ರವಾದಿ ಹೇಳ್ತಾನೆ, ದೇವರ ಹಸ್ತವು ರಕ್ಷಿಸಲಾರದ ಮೋಟು ಗೈಯಲ್ಲ, ಆತನ ಕಿವಿ ಕೇಳದೆ ಕಿವುಡಲ್ಲ. ಅದು ನಿಮ್ಮ ಸಣ್ಣ ಸಣ್ಣ ಪಾಪಗಳೇ ಅಪರಾಧಗಳೇನಾಗ್ತವೆ, ಪ್ರಾರ್ಥನೆ ತಡೆ ಮಾಡ್ತವೆ. ಅದಕ್ಕೋಸ್ಕರ ನೀವು ದೇವರ ಹತ್ರ ಕೇಳಬೇಕು, ದೇವ ನನ್ನ ಹೃದಯನ ಪರೀಕ್ಷಿಸು. ಅದಕ್ಕೆ ದಾವೀದನು ಕೀರ್ತನೆ 139 ಕೀರ್ತನೆಯಲ್ಲಿ 23-24 ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಸಾಮ್ 139 verse 23 and 24ನಲ್ಲಿ ದಾವೀದ ಈ ರೀತಿ ಪ್ರಾರ್ಥನೆ ಮಾಡಿ, ದೇವ ನನ್ನ ಪರೀಕ್ಷಿಸು, ನನ್ನ ಹೃದಯವನ್ನು ತಿಳುಕು, ನನ್ನ ಶೋಧಿಸು, ನನ್ನ ಆಲೋಚನೆ ಗೊತ್ತು ಮಾಡು, ನಾನು ಕೇಡ ಮಾರ್ಗದಲ್ಲಿ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನಡೆಸು. ಹಾಗಾದರೆ ನಿಮಗೆ ಆಶೀರ್ವಾದ ಬರಲಿಲ್ಲವೋ,
ದಿನಾಲು ಕೇಳಬೇಕು. ದೇವ ನನ್ನ ದೇವನ ವಾಕ್ಯ ಓದುವಾಗ ದಿನಾಲು ಪ್ರಾರ್ಥನೆ ಮಾಡಿಕೊಂಡು ದೇವ ಈ ವಾಕ್ಯ ನಾನು ಓದ್ತೇನೆ, ದೇವ ವಾಕ್ಯ ಧ್ಯಾನ ಮಾಡ್ತೇನೆ, ನನ್ನನ್ನು ಪರೀಕ್ಷೆ ದೇವ. ಎಲ್ಲಿಯಾದರೂ ನನ್ನಲ್ಲಿ ಅವಿದ್ಯತೆ ಉಂಟಾ, ಅದು ಯಾರಿಗೆ ಸಮಯ ಕೊಡದಂಥ ಸಂಗತಿ ಉಂಟಾ, ಯಾರ ಬಗ್ಗೆ ಕೈ ಉಂಟಾ, ಪ್ರಾರ್ಥನೆ ಮಾಡಿ ಬೈಬಲ್ ಓದಿ ಧ್ಯಾನ ಮಾಡಿ. ಆಗ ದೇವರ ಆತ್ಮನ ನಿಮ್ಮ ಮೇಲೆ ಪಾಪ ಇರುವುದಾದರೆ ವಾಕ್ಯದ ಮೂಲಕ ಮಾತನಾಡ್ತಾನೆ, ವಾಕ್ಯ ನಿಮಗೆ ಚುಚ್ಚಲು ಪಡ್ತದೆ. ಆಗ ಹೌದೇವ ಈ ಪಾಪ ನನ್ನುಂಟು ಮತ್ತು ಸಮಯ ಕೇಳಿರಿ, ಪಾಪ ಪಶ್ಚಾತ್ತಾಪಡಿರಿ, ಆಗ ಯೇಸು ರಕ್ತ ನಿಮ್ಮ ತೊಳೆದು ಶುದ್ಧೀಕರಿಸ್ತದೆ. ಈ ರೀತಿ ನಿಮ್ಮ ಪಾಪದ ಜೀವಿತವನ್ನು ಬಿಟ್ಟುಕೊಂಡು ದೇವರ ವಾಕ್ಯ ವಿಧರಾಗಿ ಆತನ ಮೆಚ್ಚುಗೆಯಾಗಿ ದೋಷವಿಲ್ಲದ ನಡೆದ 100% ನಿಮ್ಮ ಪ್ರಾರ್ಥನೆ ಉತ್ತರ ಬರ್ತದೆ. ನಿಮ್ಮ ಎಲ್ಲ ಆಶೀರ್ವಾದ ನೀವು ಹೊಂದಿಕೊಳ್ಳುತ್ತೀರಿ. ಯಾಕಂದರೆ ದಾವೀದನ ತಾನೇ ಇನ್ನೊಂದು ಕೀರ್ತನೆ 66ನೇ ಕೀರ್ತನೆಯಲ್ಲಿ 18ನೇ ವಾಕ್ಯ, Psalm 66:18, ನಾನು ಕೆಟ್ಟ ತಂದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಅತಿ ಸ್ಪಷ್ಟವಾದ ಅನುಭವದ ಒಂದು ನೀವು ಕೆಟ್ಟ ತಂದ ಮೇಲೆ ಪಾಪದ ಮನಸ್ಸಿಟ್ಟಿದ್ದರು, ಆ ಪಾಪ ಜೀವಿತ ಒಪ್ಪಿಕೊಳ್ಳಿದ್ರು, ಪಾಪ ಬಿಟ್ಟಿದ್ರು, ಆತನು ನಿಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಮತ್ತು ನಾವು ಕೀರ್ತನೆ 84 ಕೀರ್ತನೆ 11ನೇ ವಾಕ್ಯದಲ್ಲಿ ನೋಡ್ತೇವೆ. ಆತ ಸದ್ಭಕ್ತರಿಗೆ ಎಲ್ಲ ಶುಭವನ್ನು ನೋಡಿದೆ. Psalm 84:11, ಯೆಹೋವ ದೇವರು ಸೂರ್ಯನು ಗೊರೆಯನ್ನು ಆಗಿದನಲ್ಲ, ಯೆಹೋವನ ಕೃಪೆಯನ್ನು ಘನವನ್ನು ಅನುಗ್ರಹಿಸನು, ಆ ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೆ ಇದ್ದಾನು. ನೆನಪಿಟ್ಟುಕೊಳ್ಳಿರಿ, ನೀವು ಸದ್ಭಕ್ತರ ಜೀವಿಸಿದರೆ ಅದು ಎಲ್ಲ ಶುಭವನ್ನು ನಿಮಗೆ ದಯಪಾಲಿ ಆಗದೆ. ನೀವು ಪ್ರೇರೆ ನಿಮಗೆ ಸುಖ ಬೇಕಾ, ಸಂತೋಷ ಬೇಕಾ, ಸಮಾಧಾನ ಬೇಕಾ, ದೀರ್ಘ ಆಯುಷ್ಯ ಬೇಕಾ, ಒಳ್ಳೆಯ ಆರೋಗ್ಯ ಬೇಕಾ, ನಿಮ್ಮ ಪ್ರತಿ ಉತ್ತರ ಸಿಗುವ ಒಂದೇ ಕಂಡೀಷನ್ ಪ್ರೇರೆ, ದೇವರ ದೃಷ್ಟಿಯಲ್ಲಿ ಪರಿಶುದ್ಧರಾಗಿ ದೋಷವಿಲ್ಲದವರಾಗಿ ನಿರ್ದೋಷಗಳಾಗಿ ಜೀವಿಸಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ನೀವು ಪ್ರಯತ್ನ ಮಾಡುವುದಾದರೆ ದೇವರು ನಿಮಗೆ ಸಹಾಯ ಮಾಡ್ತಾನೆ. ಮತ್ತು ನಿಮ್ಮ ಪ್ರಯತ್ನ ತಕ್ಕ ಹಾಗೆ, ನಿಮ್ಮ ವಿಧೇಯತೆ ತಕ್ಕ ಹಾಗೆ ಆಶೀರ್ವಾದ ಅದನ್ನು ಕೊಡುತ್ತಾನೆ ಎಂಬುದಾಗಿ ನಾವು ಕೀರ್ತನೆ 18ನೇ ಕೀರ್ತನೆಯಲ್ಲಿ 20ರಿಂದ 27ನೇ ವಾಕ್ಯ, Psalm 18:20-27. ಯೆಹೋವನು ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿದನು, ನನ್ನ ಕೈಗಳ ಶುದ್ಧತೆಗೆ ತಕ್ಕಂತೆ ಪ್ರತಿಫಲ ಕೊಟ್ಟನು. ಇಲ್ಲಿ ನೋಡಿದೆ, ಯೆಹೋವನು ನನ್ನ ನೀತಿ ಸರಿಯಾಗಿ ಮೇಲು ಮಾಡಿದನು, ನನ್ನ ಕೈಗಳ ಶುದ್ಧತೆಗೆ ತಕ್ಕಂತೆ ಪ್ರತಿಫಲ ಕೊಟ್ಟನು. ಯೆಹೋವನ ಮಾರ್ಗವನ್ನೇ ಅನುಸರಿಸಿದ್ದೇನಲ್ಲ, ನನ್ನ ಬಿಟ್ಟು ದುಷ್ಟನಾಗಲಿ. ಆಗದೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವರಾಗಬೇಕು. ಅದನ್ನ ಆಜ್ಞೆಗಳಿಗೆ ಅವಿಧರಾಗಬಾರದು, ಅವಿಧರ ಆಗಬಾರದು. 20ನೇ ವಾಕ್ಯ, ನಾನು ಆತನ ಆಜ್ಞೆಗಳನ್ನು ಯಾವಾಗಲೂ ನನ್ನಲ್ಲಿ ಇಟ್ಟುಕೊಂಡೇನು, ಆತ ವಿಧಿಗಳನ್ನು ಅಲಕ್ಷ್ಯ ಮಾಡಲಿ. ಪ್ರತಿದಿನ ದೇವರ ವಾಕ್ಯನ ಓದುವವರಾಗಬೇಕು, ಧ್ಯಾನಿಸುವವರಾಗಬೇಕು. ಆತನ ಆಜ್ಞೆ ಯಾವಾಗ ನಿಮ್ಮ ನೆನಪಿಟ್ಟುಕೊಳ್ಬೇಕು. ಆಜ್ಞೆ ಕೈಗೆ ನಡೆಯುವರು ಎಂದಿಗೂ ಆತನ ಆಜ್ಞೆಯನ್ನು ಅಲಕ್ಷ್ಯ ಮಾಡಬಾರದು. ನಿಮಗೆ ಸುಖ, ಸಂತೋಷ, ಸಮೃದ್ಧಿ ಬೇಕು. ಅದೇ 23ನೇ ವಾಕ್ಯ, ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿಯು. ದೇವರ ದೃಷ್ಟಿಯಲ್ಲಿ ನಿಮ್ಮ ದೃಷ್ಟಿಯಲ್ಲಿ ನೀವು ನಿರ್ದೋಷಿ ತೋರಬಹುದು, ಅದು ಬೇಡ. ದೇವರ ದೃಷ್ಟಿಯಲ್ಲಿ ನಿರ್ದೋಷಿಯಾಗಿ ಜೀವಿಸಬೇಕು. ಪಾಪದ ಬೀಳದೆ ಜಾಗೃತಿ ನಡೆದುಕೊಂಡು, ನೀವು ಪಾಪದ ಬೀಳದಂತೆ ಪ್ರತಿದಿನ ದೇವರ ವಾಕ್ಯಗಳ ಮೇಲೆ ಇಟ್ಟುಕೊಳ್ಳಿ. ಲೋಕದಲ್ಲಿ ಪಾಪವಿಲ್ಲದ ಲೋಕವಿಲ್ಲ, ಎಲ್ಲ ಕಲ್ಪ ಆಗದೆ. ನಿಮಗೆ ಸುಖ ಬೇಕಾ, ಸಂತೋಷ ಬೇಕಾ, ಸಮಾಧಾನ ಬೇಕಾ, ದೀರ್ಘಾಯುಷ್ಯ ಬೇಕಾ? ಹಾಗಾದರೆ ದಾವೀದನಾಗೆ ನೀವು ಆತನ ನಿರ್ದೋಷಿಗಳಾಗಿ ಜೀವಿಸಬೇಕು. ಪಾಪದ ಬೀಳದೆ ಜಾಗರೂಕತೆಯಿಂದ ನಡೆದುಕೊಳ್ಳುವವರಾಗಬೇಕು. 24 ವಾಕ್ಯ, ಆದ್ದರಿಂದ ನಾನು ನೀತಿವಂತ ನಿರಪರಾಧಿ ಎಂದು ನೋಡಿ ಇವನು ತಕ್ಕ ಪ್ರತಿಫಲ ಕೊಟ್ಟ. ದೇವರು ಪಕ್ಷಪಾತ ಮಾಡುವುದಿಲ್ಲ. ದೇವರು ಮನುಷ್ಯನಾಗೆ ಎರಡು ಮಾತಿನವನಲ್ಲ. ಆತನು ಯಥಾರ್ಥವಾಗಿ ನ್ಯಾಯವಂತನಾಗಿದ್ದಾನೆ. ಆತನು ನಿಮ್ಮ ನೀತಿವಂತಿಕೆ, ನಿಮ್ಮ ನಿರಪರಾಧಿ ನೋಡಿ ನಿಮ್ಮ ತಕ್ಕ ಪ್ರತಿಫಲ ಓದಿ ಯೇಸು ನಂಬಿಕೆ ಇಡುವ ಮುಖಾಂತರ ನೀವು ನೀತಿವಂತರಾಗಿದ್ದೀರಿ. ಅದು ಆ ನೀತಿವಂತಿಕೆಯನ್ನು ಅಭಿವೃದ್ಧಿ ಆಗಬೇಕು, ನೀತಿವಂತರಾಗಿ ತವಕ ಪಡಬೇಕು ಎಂಬುದಾಗಿ ಯೇಸು ಹೊಸ ನಂಬಿಕೆ. ಯಾರು ಯೇಸು ನಂಬಿಕೆ ಇಡ್ತೀರೋ ನಿಮ್ಮಲ್ಲಿ ನೀವು ನೀತಿವಂತ ನಿರ್ಣಯ ಹೊಂದಿದ್ದೀರಿ. ದೇವರು ನಿಮ್ಮನ್ನೆಲ್ಲರೂ ನೀತಿಯನ್ನು ಮಾಡಿದ್ದಾನೆ. ಆದರೆ ಆಶೀರ್ವಾದ ಬೇಕಾದರೆ ಆ ನೀತಿಯಲ್ಲಿ ಅಭಿವೃದ್ಧಿ. ಅದಕ್ಕೆ ಯೇಸು ಮತ್ತೆ 5 ಬರ್ತದೆ, ನೀತಿಗೆ ಹಸಿದು ಬಾಯಿರದೆ ಧನ್ಯರು. ಅಂದರೆ ಇನ್ನೂ ನೀತಿವಂತರಿಗೆ ಹಸಿವೆ ಪಡಬೇಕು, ಬಾರಿಕೆ ಪಡಬೇಕು. ಮತ್ತು 6:30 ಬರ್ತದೆ, ಮೊದಲು ದೇವರಾಜರನ್ನು ಹುಡುಕಿರಿ, ಆ ನೀತಿವಂತ ಇನ್ನೂ ತವಕ ಪಡಬೇಕು. ನೀವು ನೀತಿವಂತ ಆಗಿದ್ದೀರಿ, ಅದೇ ಅಲ್ಲಿ ನಿಲ್ಲದೆ ಇನ್ನೂ ನೀತಿವಂತ ಜೀವನ ಮಾಡಾಕರೆ ದೇವರಲ್ಲಿ ನಿಮ್ಮ ನೀತಿಗೆ ತಕ್ಕಂಗೆ ಪ್ರತಿಫಲ ಕೊಡುವನಾಗಿದ್ದಾನೆ.
ನೀನು ಕೃಪೆ ಉಳ್ಳವನಿಗೆ ಕೃಪಾವಂತನು ಅಂದರೆ ಬೇರೆಯವರಿಗೇನು ಕೃಪೆ ತೋರಿಸ್ತಿರೋ ಹಾಗೆ ನಿಮಗೆ ಕೃಪೆಸಿದೆ. ದೋಷವಿಲ್ಲದವನಿಗೆ ನಿರ್ದೋಷಿಯು, ನೀವು ದೋಷವಿಲ್ಲ ನಿಮಗಿದ್ದು ನಿರ್ದೋಷಿ. ಶುದ್ಧನಿಗೆ ಪರಿಶುದ್ಧನು, ಮೂರ್ಖನಿಗೆ ವಕ್ರನೂ ಆಗಿರುವಿ. ದೀನರನ್ನು ಉದ್ಧರಿ. ಯಾರು ದೀನರು? ದೇವರ ವಾಕ್ಯಕ್ಕೆ ಯಾರು ವಿಧೇಯರಾಗ್ತೀರೋ ದೇವರು ನಿಮ್ಮ ದೀನರನ್ನು ಉದ್ಧರಿಸ್ತಾನೆ. ದೇವರ ವಾಕ್ಯ ವಿಧೇಯರನ್ನು ಅದನ್ನು ಉದ್ಧರಿಸ್ತಾನೆ. ಅಮ್ಮಿನ ಕಣ್ಣುಗಳನ್ನು ತಗ್ಗಿಸಿ ಬಿಡು ನೀನಲ್ಲೋ. ಯಾರು ದೇವರ ಆಜ್ಞೆಗೆ ಅವಿಧರಾಗ್ತಾರೋ ಅವರ ಅಹಂಕಾರಿಗಳು, ಅವರು ಕಷ್ಟದಲ್ಲಿ ಅವರು ತಗ್ಗಿಸಲ್ಪಡ್ತಾರೆ. ಯಾರು ದೇವರ ವಾಕ್ಯವನ್ನು ವಿಧೇಯರಾಗ್ತಾರೋ ಅವರನ್ನು ಉದ್ಧರಿಸಿ. ಈ ರೀತಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಿರ್ದೋಷಿಗಳಿಗೆ ಪ್ರಯತ್ನ ಮಾಡಿದರೆ ದೇವರು ನಿಮಗೆ ಕೃಪೆ ಕೊಡ್ತಾರೆ. ನೀವು ಆಸಕ್ತಿ ಪಡುವುದಾದರೆ ಪ್ರಾರ್ಥನೆ ಮಾಡುವುದು, ದೇವ ನನಗೆ ಪರಿಶುದ್ಧ ಜೀವನ ಮಾಡಿ ಕೃಪೆ ಕೊಡುವುದು ದೇವರ ಕೃಪೆ ಕೊಡ್ತಾನೆ. ಆ ಕೃಪೆಯಿಂದ ನೀವು ಪರಿಶುದ್ಧ ಜೀವಿಸುತ್ತದೆ. ಡೆಫಿನೆಟ್ ಪ್ರೇರೆ ನಿಮಗೆ ಸುಖವು ಸಂತೋಷ ನಿಮಗೆ ಸಿಗುತ್ತದೆ ಪ್ರೇರೆ. ಮತ್ತು ಇನ್ನೊಂದು ವಾಗ್ದಾನ ನೋಡ್ತೇವೆ ಪ್ರೇರೆ, ದೇವರ ಚಿತ್ತವಾಗಿದೆ ಪ್ರೇರೆ, ನೀವು ಆಶೀರ್ವಾದ ಹೊಂದಬೇಕು ಎಂಬುದಾಗಿ ಕೀರ್ತನೆ 33ನೇ ಕೀರ್ತನೆಯಲ್ಲಿ 19ನೇ ವಾಕ್ಯ, Psalm 31 verse 19, ಕೀರ್ತನೆ 31ನೇ ಕೀರ್ತನೆಯಲ್ಲಿ 19ನೇ ವಾಕ್ಯ. ಸದ್ಭಕ್ತರಿಗೋಸ್ಕರ ನೀನು ಇಟ್ಟುಕೊಂಡಿರೋ ಮೇಲು ಆಶ್ರಿತರಿಗೋಸ್ಕರ ನೀನು ಎಲ್ಲರ ಮುಂದೆ ಮಾಡಿದ ಉಪಕಾರ ಎಷ್ಟೋ ವಿಶೇಷವಾಗಿವೆ ಹೇಳಿ ದಾವಿದನೇ. ನೀವು ಸದ್ಭಕ್ತರಾಗಿ ಜೀವಿಸೋದಾದರೆ ದೇವರು ಏನಿಟ್ಟಿದ್ದಾನೆ? ಸದ್ಭಕ್ತರಿಗೆ ನೀನು ಇಟ್ಟುಕೊಂಡ ಮೇಲೆ ದೇವರ ಚಿತ್ತವಾಗಿದೆ. ನೀವು ಮೇಲನವರಾಗಬೇಕು ವಿನ ಕೆಳಗನವರಲ್ಲ. ನೀವು ಇನ್ನು ಅನೇಕರಿಗೆ ಸಾಲ ಕೊಡುವವರಾಗಬೇಕು ವಿನ ಸಾಲ ಆ ರೀತಿಯ ಆಶೀರ್ವಾದ ಒಂದು ದೇವರ ಚಿತ್ತ ಆಗಿದೆ. ಅದು ಒಂದೇ ಕಂಡೀಷನ್, ನಿರ್ದೋಷಿಗಳಾಗಬೇಕು. ನಿರ್ದೋಷಿಗಳಾಗಿ ಜೀವಿಸಿದರೆ ಆತ ವಾಕ್ಯ ವಿಧಾನ ನಡೆಯುವುದಾದರೆ ಮಾತ್ರ ನಿರ್ದೋಷಿಗಳಾಗುತ್ತದೆ. ಅವರಿಗೆ ದೇವರು ಸದ್ಭಕ್ತರಿಗೆ ನೀನು ಮೇಲು ಆಶ್ರಯ ಎಲ್ಲರ ಮುಂದೆ ವಿಶೇಷ ಉಪಕಾರ ಮಾಡುವವನು ಆಗಿದ್ದಾನೆ. ಹಾಗೆ ಸಾಧ್ಯ. ಈ ರೀತಿ ಜೀವನ ಮಾಡಲಿಕ್ಕೆ ಹೇಗೆ ಸಾಧ್ಯ? ನಾವು ನೋಡ್ತೇವೆ ಯೋನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ, ಜಾನ್ ಗಾಸ್ಪಲ್ ಚಾಪ್ಟರ್ 17:17. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು. ಪ್ರೇರೆ ಯೇಸು ಕ್ರಿಸ್ತನೇ ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸಿ ನಿನ್ನ ವಾಕ್ಯವೇ ಸತ್ಯ ಅಂದರೆ ಅರ್ಥ ದೇವರ ವಾಕ್ಯ ಸತ್ಯವಾಗಿದೆ. ದೇವರ ವಾಕ್ಯದಲ್ಲಿ ಅಭಿಷೇಕ ಉಂಟು. ಇದರ್ಥ ದಿನಾಲೂ ದೇವರ ಓದುವವರಾಗಬೇಕು, ಧ್ಯಾನಿಸುವವರಾಗಬೇಕು. ಮತ್ತು ಈ ವಾಕ್ಯ ವಿಧೇಯರಾಗುವುದಾದರೆ ಈ ವಾಕ್ಯ ನಿಮ್ಮನ್ನು ಪರಿಶುದ್ಧರನ್ನಾಗಿ, ಇಂಗ್ಲೀಷ್ ಹೇಳ್ತದೆ ಸ್ಯಾಂಕ್ಟಿಫೈ ದೆಮ್ ಬೈ ಯುವರ್ ವರ್ಡ್ ಇಸ್ ಟ್ರೂತ್ ಅಂದರೆ ಅರ್ಥ ದೇವರ ವಾಕ್ಯ ಓದುವಾಗ ಪ್ರೇರೆ ಧ್ಯಾನ ಮಾಡುವ ಅದು ನಿಮ್ಮಲ್ಲಿ ಪಾಪ ಇದ್ದರೆ ನಿಮಗೆ ತೋರಿಸಿಕೊಡುವಾಗ ನೀವು ಆವಾಗಲೇ ಒಪ್ಪಿಕೊಳ್ಳಬೇಕು. ಅರಿಕೆ ಮಾಡುವ ಸಕ್ತ ತೊಳೆದು ಶುದ್ಧೀಕರಿಸ್ತದೆ. ಮತ್ತು ದೇವರ ವಾಕ್ಯ ವಿಧೇಯರಾಗುವ ಈ ವಾಕ್ಯ ಅಂತ ನಿಮ್ಮನ್ನು ಪರಿಶುದ್ಧ ಮಾಡ್ತದೆ. ಈ ರೀತಿ ದೇವರ ವಾಕ್ಯ ವಿಧೇಯರಾಗಿ ನಡೆಯುವಾಗ ನೀವು ಶುದ್ಧೀಕರಿಸಲ್ಪಡ್ತೀರಿ, ಆಗ ನಿಮಗೆ ಆಶೀರ್ವಾದ ನಿಮಗೆ ಸಿಗುತ್ತದೆ. ಇನ್ನೊಂದು ಎಕ್ಸಾಂಪಲ್ ಅಂತಂದರೆ ಹೇಗೆ ನೀವು ಪರಿಶುದ್ಧ ಜೀವನ ನಿಮಗೆ ಸಾಧ್ಯವಾಗ್ತದೆ ಎಂಬುದಾಗಿ ಎಫೆಸ ದೇವರ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ, ಎಫೆಸ ಚಾಪ್ಟರ್ 5 verse 27. ಅದನ್ನು ಕಳಂಕ ಸುಕ್ಕು ಮುಂತಾದೊಂದಿಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮೈಮೂಲದ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ ಮಾಡಿ ಶುದ್ಧ ಮಾಡಿದನು. ನೋಡ್ತೇವೆ ದೇವರು ಎಷ್ಟು ಪ್ರೀತಿ ಮಾಡ್ತಾನೆಂದರೆ ದೇವರ ವಾಕ್ಯ, ದೇವರ ಸೇವಕರು ಪವಿತ್ರಾತ್ಮನ ಪ್ರೇರಣೆಯಿಂದ ಮಾತನಾಡುವ ಈ ಸಂದೇಶದಲ್ಲಿ ನಾವು ನೋಡ್ತೇವೆ ಏನುಂಟು, ಅದರಲ್ಲಿ ಅಭಿಷೇಕ ಉಂಟು. ಇಲ್ಲಿ ಅಪ್ಪಸ್ ಹೇಳ್ತಾನೆ ಅದನ್ನು ಕಳಂಕ ಸುಕ್ಕು ಮುಂತಾದಿಲ್ಲದ ಕನ್ನಿಕೆ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮೈಮೂಲದ ಆಗಿರುವ ಸಭೆಯನ್ನಾಗಿ ತನ್ನೆದು ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ ಮಾಡಿ ಶುದ್ಧ ಮಾಡಿದನು ಎಂದರ್ಥ. ಈ ವಾಕ್ಯ ನೀವು ಸಂದೇಶ ಕೇಳುವಾಗ ಯಥಾರ್ಥದಿಂದ ಸ್ವೀಕಾರ ಮಾಡಿಕೊಂಡು ಈ ವಾಕ್ಯವನ್ನು ಅದಕ್ಕೆ ವಿಧೇಯರಾಗುವ ಈ ವಾಕ್ಯದಲ್ಲಿ ಪವಿತ್ರಾತ್ಮನೆ ಮಾಡ್ತಾನೆ. ಯಾರು ಈ ವಾಕ್ಯ ಕೇಳುತ್ತೀರೋ ನೀವು ವಿಧೇಯರಾಗ್ತೀರೋ ಈ ವಾಕ್ಯವು ನಿಮ್ಮನ್ನು ಪರಿಪೂರ್ಣ ಜಲಸ್ನಾನ ಮಾಡಿ ನಿಮ್ಮಲ್ಲೆಲ್ಲ ಹೊಲಸ್ತನವನ್ನು, ನಿಮ್ಮಲ್ಲೆಲ್ಲ ಕೆಟ್ಟತನವನ್ನು, ನಿಮ್ಮೆಲ್ಲ ಕರ್ಮ ತೆಗೆದು ಬಿಡುತ್ತದೆ ಮತ್ತು ನಿಮ್ಮನ್ನು ಪರಿಪೂರ್ಣ ನಿರ್ದೋಷನಾಗಿ ಶುದ್ಧ ಕನ್ನಿಕಾಗಿ ಅದು ಮಾಡುತ್ತೆ. ಈ ರೀತಿ ಪ್ರೇರೆ ದೇವರ ವಾಕ್ಯ ಟಿ ವಿ ಮುಖಾಂತರ ಕೇಳುತ್ತೀರೋ ಯಥಾರ್ಥವೇ ಕೇಳಿರಿ, ಅದು ಲಕ್ಷ್ಯವಿಟ್ಟು ಕೇಳಿರಿ. ಪುನಃ ಈ ವಿಡಿಯೋ ಪುನಃ ಕೇಳಿಕೊಳ್ಳಿದ್ದು ನಿಮಗೆ ಸೇವ್ ಆಗಿ ಸಿಗದೆ ಕೇಳಿರಿ ಮತ್ತು ವಿಧೇಯರಾಗುವಾಗ ಅಂತದೆ ಈ ಸಂದೇಶವು ಏನುತ್ತೆ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಮಾಡಿ. ಈ ರೀತಿ ವಿಧೇಯರಾದವರು ನಿರ್ಕಲ್ಪಡುವಾಗ ಸುಖವು ನಿಮಗೆ ಸಿಗುತ್ತದೆ ಪ್ರೇರೆ. ಅದನ್ನು ಮರೆತು ಬಿಟ್ಟರೆ ನಿಮಗೆ ಸುಖವು ಬರುವುದಿಲ್ಲ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22ರಿಂದ 25ನೇ ವಾಕ್ಯ ತನಕ, ಜೇಮ್ಸ್ ಚಾಪ್ಟರ್ 1
ವರ್ಸ್ 22 ಇಂದ 25 ತನಕ. ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದನ್ನು ಕೇಳುವರು ಮಾತ್ರವಾಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಅಪೊಸ್ತಲ ಯಾಕೋಬ ಬರ್ತಾನೆ, ನೀವು ಬರೀ ವಾಕ್ಯವನ್ನು ಕೇಳುವರು ಮಾತ್ರ ಅಲ್ಲ ಪ್ರೇರೆ, ಕೇಳಿ ನಡೆದರೆ ಮಾತ್ರವೇ ಆಶೀರ್ವಾದ ಸಿಗುತ್ತೆ. ಬರೀ ಕೇಳಿ ಈ ಪಾಸ್ಟರ್ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಅಂತ ಕರೆ ಸಂದೇಶ ದೇವರ ಸೇವಕರು ಹೊಗಳಿದರೆ ಪ್ರಯೋಜನ ಇಲ್ಲ ಪ್ರೇರೆ. ಇಲ್ಲಿ ಯಾಕೋಬ ಬರ್ತಾನೆ, ವಾಕ್ಯದ ಪ್ರಕಾರ ನಡೆಯುವರಾಗಬೇಕು, ಅದನ್ನು ಕೇಳುವವರು ಮಾತ್ರ ಆಗಿದ್ದು ನಿಮ್ಮನ್ನು ನೀವು ಮೋಸಗೊಳಿಸಬೇಡಿರಿ. ಯಾವೊಂದು ವಾಕ್ಯವನ್ನು ಕೇಳುವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನ ಕಣ್ಣಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೀನಿ ಎಂಬುದನ್ನು ಆ ಕ್ಷಣ ಮರೆತು ಬಿಡೋನು. ಆದರೆ ಬಿಡುಗಡೆ ಉಂಟು ಮಾಡುವಪ್ಪ. ನೋಡಿ, ಈ ಸಂದೇಶದಲ್ಲಿ ಪ್ರೇರೆ ಬಿಡುಗಡೆ. ಇವತ್ತು ಪ್ರೇರೆ ಅನೇಕರು ದೇವರಾತ್ಮ ಮತ್ತು ಅನೇಕರು ಕಷ್ಟದಲ್ಲಿದ್ದೀರಿ, ಸಮಸ್ಯೆಯಲ್ಲಿದ್ದೀರಿ, ರೋಗದಲ್ಲಿದ್ದೀರಿ, ಅನೇಕರು ಬಡತನದಲ್ಲಿದ್ದೀರಿ, ಅನೇಕ ಕೊರತೆಯಲ್ಲಿದ್ದೀರಿ ಪ್ರೇರೆ, ಅನೇಕ ಸಾಲದ ಬಂಧನದಲ್ಲಿದ್ದೀರಿ. ಇದರಲ್ಲಿ ಬಿಡುಗಡೆ ಬೇಕಾ? ನೋಡಿ, ಈ ಸಂದೇಶವು ಬಿಡುಗಡೆ ಕೊಡುತ್ತೆ. ಅದು ಬಿಡುಗಡೆ ಯಾವಾಗ ಸಿಗುತ್ತೆ? ಇಲ್ಲಿ ಯಾಕೆ ಹೇಳ್ತಾನೆ, ಆದರೆ ಬಿಡುಗಡೆ ಮಾಡುವ ಸರ್ವೋತ್ತಮ ಧರ್ಮ ಲಕ್ಷ ಕೊಟ್ಟು ಈ ಸಂದರ್ಭ ಲಕ್ಷ ಕೊಟ್ಟು ಇನ್ನೂ ಕೇಳಿರಿ, ಪುನಃ ಕೇಳಿ ಅರ್ಥವಾಗಿದ್ದಾರೆ. ಲಕ್ಷ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವನು, ವಾಕ್ಯವನ್ನು ಕೇಳಿ ಮರೆತು ಹೋಗೋನಾಗರಿದೆ. ಅಂದರೆ ಈ ಸಂತೆ ಕೇಳಿ ಮರೆತು ಹೋಗಬೇಡ್ರಿ, ಮರೆತು ಪುನಃವಾಗಿ ಕೇಳಿರಿ, ಪುನಃ ಅರ್ಥ ಮಾಡಿ ಮರೆತು ಹೋಗಬೇಡ್ರಿ, ಮರೆತು ಹೋಗೋನಾಗಿದೆ. ಅದರ ಪ್ರಕಾರ ನಡೆಯವನ್ನಾಗಿದ್ದು ಪ್ರೆ ಈ ವಾಕ್ಯದ ಅನೇಕ ಕಂಡೀಷನ್ಗಳಿದೆ. ಇದರ ಪ್ರಕಾರ ನಡೆಯವನ್ನಾಗಿದ್ದು ತಾನು ನಡೆತಂದನ್ನೇ ನಾಗೋನು. ಹಾಗಾದರೆ ಈ ವಿಧ ಕೇಳುವ ಸಂದೇಶದಲ್ಲಿ ಬಿಡುಗಡೆ ಉಂಟು, ನಿಮಗೆ ಆಶೀರ್ವಾದ ಉಂಟು, ಸಮಾಧಾನ ನಿಮಗೆ ಸಿಗ್ತದೆ, ನಿಮಗೆ ಸುಖವೂ ಸಿಗ್ತದೆ. ಕಂಡಿಷ್ಟೇ ಏನು ಈ ವಾಕ್ಯ ಕೇಳ್ತೀವಿ ಮತ್ತು ಬರೀ ಕೇಳಿಕೊಂಡು ಮರೆತು ಬಿಟ್ಟರೆ ಸಿಗೋದಿಲ್ಲ. ಪುನಃ ಕೇಳಿರಿ, ಪುನಃ ಕೇಳಿರಿ. ಅದನ್ನು ಒಂದೊಂದು ವಾಕ್ಯವನ್ನು ಏನು ದೇವರ ಸೇವಕರ ಮೇಲೆ ಹೇಳಿದರೆ ವಿಧಾನ ಆ ರೀತಿ ವಿಧೇಯರಾಗಿರಿ, ಪ್ರಾರ್ಥನೆ ಮಾಡಿ. 100% ನಿರ್ದೋಷಗಳ ಜೀವನ ಮಾಡಲಿಕ್ಕೆ ಅತಿ ಸುಲಭ. ಏನು ಕಷ್ಟ ಇಷ್ಟೇ, ದಿನ ದೇವರ ವಾಕ್ಯ ಓದುವವರಾಗಬೇಕು, ವಿಧೇಯರಾಗಬೇಕು, ಕೇಳುವವರಾಗಬೇಕು, ವಿಧೇಯರಾಗಬೇಕು. ಪಾಪವಿದ್ದರೆ ಅರಿಕೆ ಮಾಡಬೇಕು ಮತ್ತು ಪ್ರಾರ್ಥನೆ ಮಾಡಬೇಕು. 100% ದೇವರ ವಾಕ್ಯನ ವಿಧೇಯರಾಗ್ತಿರೋ ಮತ್ತು ದೇವರ ವಾಕ್ಯ ಪ್ರಾರ್ಥನೆ ಮಾಡ್ತೇವೆ. ಇದು ನಾನು ವಿಧಾನ 100% ಸುಖವು, ಸಂತೋಷವು, ಸಮಾಧಾನವು, ಎಲ್ಲ ಸಮೃದ್ಧಿಯು ನಿಮಗೆ ಸಿಗ್ತದೆ ಪ್ರೇರೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಂಜೆ ಮಧ್ಯದಲ್ಲಿ ಉತ್ತೇಜನ ಆಗಿ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ತಂದೆಯವರೇ ಯೇಸು ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ. ಇದರ ಪ್ರತಿ ವೀಕ್ಷಕರನ್ನು ದೇವ ಅವ್ರ ಜೊತೆ ಎಲ್ಲ ಕಷ್ಟ, ಬಡತನ, ರೋಗ, ಶಾಪ, ಸಾಲದ ಬಂಧನ ಬಿಡುಗಡೆಗೊಳಿಸಿಕೊಂಡು ನಿನ್ನ ವಾಗ್ದಾನ ಸುಖವು, ಸಂತೋಷ, ಸಮಾಧಾನ, ಆರೋಗ್ಯವು ನೀಡಿಕೊಡಬೇಕು ನಾವು ಬೇಡ್ಕೊಳ್ತೇವೆ. ಒಂದನೇ ವಾಕ್ಯ ಕೇಳಿದ ಪ್ರಕಾರ ಈ ವೀಕ್ಷಕರಿಗೆ ವಾಕ್ಯದ ಕೇಳಿ ಮರೆತು ಬಿಡದೆ ಒಂದೊಂದು ವಾಕ್ಯಕ್ಕೆ ನಡೆಯುವಂಥ ವಿಧೇಯತೆ ಹೃದಯವನ್ನು, ವಿಧೇಯತೆ ಮನಸ್ಸನ್ನು, ಆತ್ಮೀಯರಿಗೆ ಅನುಗ್ರಹಿಸಬೇಕು. ಮತ್ತು ಅವರೆಲ್ಲರೂ ವಿಧೇಯರಾಗಿ ಆಸೆ ಒಂದು ಕೃಪೆಯನ್ನು ಕೊಡಬೇಕು ಬೇಡ್ಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇನೆ, ಆಮೇನ್. ನಾಂತ್ಯಾಜು ಬೇಡಕಲ್ವಾ? ತಂದೆಯವರ ಪ್ರೀತಿಯು, ಯೇಸುದ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಈ ಸದ್ಯಕ್ಕಲ್ಲೂ ಪ್ರತಿಯೊಬ್ಬರ ಸಂಗಡ ಇರಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.